ವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾತ್ಯಮೀಶಂ ವಂದೇ ಭವಘ್ನಭವರಾಸುರಸಿದ್ಧವಲ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಏನಾಯಿತು? ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ರಾಗದ್ವೇಷವಿಯುಕ್ತೈ ಕಾಮಕ್ರೋಧಗಳಿಂದ ದೂರಾದಂತಹ ಇಂದ್ರಿಯಗಳಿಂದ ವಿಷಯಗಳನ್ನು ಶಬ್ದಾದಿಗಳನ್ನು ಚರನ್ ನಮ್ಮ ಶಬ್ದಕ್ಕೆ ಓಡಾಡೋದು ಅಂತ ಒಂದು ಅರ್ಥ. ಚರಭಕ್ಷಣೆ ಅಂತಿದೆ. ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾ ಎಂಥ ಇಂದ್ರಿಯಗಳವು ಆತ್ಮವಶ್ಯೈಹಿ. ಆತ್ಮ ಅಂದರೆ ಮನಸ್ಸಿಗೆ ವಶವಾದಂಥ ಇಂದ್ರಿಯ. ಮನಃಪ್ರಗ್ರಹವಾನ್ ನರಹ ಉಪನಿಷತ್ ಹೇಳೋದು. ಮನಸ್ಸು ಹಗ್ಗ, ಇಂದ್ರಿಯಗಳು ಕುದುರೆಗಳಾದರೆ ಅದಕ್ಕೆ ಮನಸ್ಸೆಲ್ಲ ಹಗ್ಗ. ಅದಕ್ಕೆ ಸಾರಥಿಯಾಗಿ ಕೂತಿರೋದು ವಾಯುದೇವರು, ನಡೆಸೋದು ನಾರಾಯಣ. ಆ ದೃಷ್ಟಿಯಿಂದ ಅದು ಉಪನಿಷತ್ ಹೇಳಿದಂಥ ತತ್ವ. ಆತ್ಮವಶ್ಯೈ ಇಂದ್ರಿಯೈ ರಾಗದ್ವೇಷವಿಯುಕ್ತೈ ವಿಷಯಾಚರನ್ ವಿಧೇಯಾತ್ಮ. ಆತ್ಮಕ್ಕೆ ವಶ ಆಗಬೇಕು. ಈ ಮನಸ್ಸು ವಿಧೇಯಾತ್ಮ, ದೇವರ ಅಧೀನದಲ್ಲಿರಬೇಕು. ಇದು ಫೈನಲ್. ಆಗ ದೇವರನ್ನು ಬಿಟ್ಟು ವ್ಯಾಖ್ಯಾನ ಮಾಡ್ತಾರೆ. ಮನಸ್ಸು ಯಾರ ಅಧೀನದಲ್ಲಿರಬೇಕು? ಜೀವ ಭಗವಂತನ ಅಧೀನವಾದ್ದರಿಂದ ಈ ರೀತಿ ಅನುಸಂಧಾನ ಇದ್ದರೆ ಪ್ರಸಾದ ಬಧಿಗಚ್ಚತಿ. ಪ್ರಸಾದ ಸಿಗುತ್ತೆ. ಏನು ಪ್ರಸಾದ? ಮನಃಪ್ರಸಾದ ಸಿಗುತ್ತೆ. ಆ ಕಡೆಯಿಂದ ಭಗವತ್ ಪ್ರಸಾದ ಸಿಗುತ್ತೆ. ಮನಃಪ್ರಸಾದ ಭಗವತ್ಪ್ರಸಾದ ಎರಡು ಲಿಂಕ್ ಆಗಬೇಕು. ಹೀಗಿದ್ದರೆ ಮಾತ್ರ ಸಾಧ್ಯ. ಇಂದ್ರಿಯಗಳು ಇಲ್ಲದೆ ಹೋದರೂ ಉಪಯೋಗ ಇಲ್ಲ. ಕುದುರೆಗಳೇ ಇಲ್ಲ, ಸಂಚಾರ ಇಲ್ಲ, ದಾರಿ ತಪ್ಪಿದೆ, ಪ್ರಯೋಜನ ಇಲ್ಲ. ಸನ್ಮಾರ್ಗದಲ್ಲಿರಬೇಕು. ನಮಗೆ ವೆಹಿಕಲ್ ಕಂಟ್ರೋಲಲ್ಲಿರಬೇಕು ಹೊರತು ವೆಹಿಕಲ್ ಕಂಟ್ರೋಲ್ ನಾವಿರಬಾರ್ದು. ಗೊತ್ತಾಯ್ತಾ? ಆ ರೀತಿ ಇದ್ದರೆ ಆಗ ಮನಃಪ್ರಸಾದ ಇರುತ್ತೆ. ಸರಿಯಾದ ಕೆಲಸ ಮಾಡಿದರೆ ಟೆನ್ಷನ್ನೇ ಇಲ್ಲ. ತಪ್ಪು ಮಾಡಿದಾಗ ಶುರುವಾಗುತ್ತೆ. ಗೊತ್ತಾಯ್ತಾ? ಭಯದಲ್ಲೇ ಇರ್ತಾರೆ. ಅವ್ರು ಮಾಡೋದು ತಪ್ಪು ಒಂದು ಸರ್ತಿ ಆದರೆ ಎಷ್ಟೋ ದಿವಸ ಓಡಾಡಬೇಕಾಗತ್ತೆ. ಆದರೆ ಮನಃಪ್ರಸಾದ ಅನ್ನೋದು ಬಹಳ ಮುಖ್ಯವಾದ ಅಂಶ. ಮುಂದೆ ಬರುತ್ತೆ ಮನಃಪ್ರಸಾದ ಸೌಮ್ಯತ್ವಂ ಅಂತ ಅಲ್ಲೂ ಹೇಳ್ತಾರೆ. ಮನಃಪ್ರಸಾದದಿಲ್ಲದವ್ರು ಯಾವ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ. ಮನಃಪ್ರಸಾದ ಬರೋದು ಯಾವಾಗ? ಅಭಿಮಾನ ಬಿಟ್ಟಾಗ ಡಿಸ್ಟರ್ಬೆನ್ಸ್ ಇಲ್ಲ, ಪ್ರಸನ್ನವಾಗಿರುತ್ತೆ. ಅಭಿಮಾನ ಇದ್ದಾಗ ಏನಾಗ್ತಾನೆ? ಇನ್ವಾಲ್ವ್ಮೆಂಟ್ ಬರೋದರಿಂದ ಸೋಲು ಗೆಲುವುಗಳಿಗೆ ಅಫೆಕ್ಟ್ ಆಗುತ್ತೆ, ಆಗ ದುಃಖ ಪಡುತ್ತಾರೆ. ಆದ್ದರಿಂದ ಮನಃಪ್ರಸಾದವನ್ನು ಹೊಂದಬೇಕು. ಇಂದ್ರಿಯ ಜಯ ಫಲವಾಹ ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ. ಇಂದ್ರಿಯ ಜಯದ ಫಲ ಏನು ಅಂದರೆ 2 ಶ್ಲೋಕದಲ್ಲಿ ಹೇಳ್ತಾರೆ. ವಿಷಯಾನುಭವನ್ನಪಿ. ವಿಷಯಾನುಭವ ಬಿಡಬೇಕು ಅಂತ ಹೇಳಲಿಲ್ಲ, ಊಟ ಬಿಡಬೇಕು ಅಂತ ಹೇಳಲಿಲ್ಲ. ಅದರ ರುಚಿ ಇತ್ಯಾದಿ ಅಟ್ರಾಕ್ಟ್ ಆಗಬಾರ್ದು. ಮತ್ತು ಜಾಸ್ತಿ ಇದೆ, ಚೆನ್ನಾಗಿ ತಿಂದುಬಿಟ್ಟ ಆಸ್ಪತ್ರೆ ಸೇರಿದ ಹಾಗಾಗಬಾರ್ದು. ಎಷ್ಟು ಬೇಕೋ ಅಷ್ಟು. ಎಷ್ಟೇ ಸರಿ ಇದ್ದರೂ ಅಷ್ಟೇ, ಎಷ್ಟೇ ಕಡಿಮೆ ಇದ್ದರೂ ಅಷ್ಟೇ ಹೊರತು ಅದಕ್ಕೆ ವಚನ ಆಗಬಾರ್ದು. ನಾವು ರುಚಿ ಅಂತ ಅಟ್ರಾಕ್ಟ್ ಆದ ತಕ್ಷಣ ವಚನ ಆಗಿಬಿಡ್ತಾರೆ, ಹೆಚ್ಚು ತಿಂತಾರೆ. ಅದು ದೇಹಕ್ಕೆ ಕೆಡುತ್ತೆ, ಮನಸ್ಸು ಕೆಡುತ್ತೆ, ಸಾಧನೆ ನಿಂತು ಹೋಗುತ್ತೆ. ಅದಕ್ಕೆ ಎಲ್ಲ ಕುದುರೆಗಳಿಗೆ ವ್ಯವಸಾಯ ಮಾಡಬೇಕಾದ್ರೆ ಹಸುಗಳಿಗೆಲ್ಲ ಹಿಂದೆ ಕಟ್ಟಿರ್ತಾರೆ. ಬಾಯಿ ತೆಗಿಬಾರ್ದು, ತಿನ್ನಬಾರ್ದು ಅಂತ ಹೇಳಿ. ಅಂದರೆ ಹಸುಗೂ ಬಾಯಿ ಕಟ್ತಾರೆ, ತಾವು ಬಾಯಿ ಕಟ್ಕೊಳ್ಳೋದಿಲ್ಲ. ಅದು ಸ್ವಾರಸ್ಯ ಆಗೋದು. ಹಸು ದಾರಿ ತಪ್ಪಾರು, ತಾನು ದಾರಿ ತಪ್ಪು. ಅದಕ್ಕೆ ಅದು ಮನಸ್ಸೇ ಹಗ್ಗ. ಅದಕ್ಕೆ ಮನಸ್ಸು ಗಟ್ಟಿ ಇದ್ದರೆ ಅದು ವಶದಲ್ಲಿರುತ್ತೆ. ವಿಧೇಯ ಆತ್ಮ ಮನೋಯಸ್ಯ ಜಿತಾತ್ಮ ಇತ್ಯರ್ಥ. ಪ್ರಸಾದಂ ಮನಃಪ್ರಸಾದಂ ಇದೆ. ಪ್ರಸಾದಂ
ಮನಃಪ್ರಸಾದ ಸಿಗಬೇಕು. ಇಲ್ಲದವರೆ ಸಾಧನೆಗೆ ಅರ್ಥನೇ ಇಲ್ಲ. ಅದು ಥ್ರೋಟ್ ಫ್ರೆಶ್ ಆಗಿರಬೇಕು ಮೈಂಡ್. ಡಿಸ್ಟರ್ಬ್ ಆದ ತಕ್ಷಣ ಸಾಧನೆ ನಿಂತೋಗುತ್ತೆ. ಡಿಸ್ಟರ್ಬ್ ಆದ ತಕ್ಷಣ ಸಾಧನೆ ನಿಂತೋಗುತ್ತೆ. ಆದ್ದರಿಂದ ಅವಕಾಶ ವೆಹಿಕಲ್ ಸರಿ ಇರಬೇಕು, ದಾರಿ ಸರಿ ಇರಬೇಕು. ಎಲ್ಲ ಸರಿ ಇದೆ, ದಾರಿನೇ ಸರಿ ಇಲ್ಲ. ರಾಂಗ್ ಪಾತಲ್ಲಿ ಹೋಗ್ತಾ ಇದ್ದಾರೆ, ಇನ್ನೂ ಹಾಳಾಗಿ ಹೋಗ್ತಾ, ಇನ್ನೇನು ಉಪಯೋಗ ಇಲ್ಲ. ಅದಕ್ಕೆ ಗುರಿ ಸಾಧನೆ ಎಲ್ಲರೂ ಸಾಧ್ಯ ಸಾಧನ. ಆದರೆ ಒಂದು ಸರಿ ಇಲ್ಲದೆ ಹೋದರೂ ಕೂಡ ಉಪಯೋಗ ಇಲ್ಲ. ಅದು ಎರಡೂ ಸರಿ ಇದೆ, ಇವನೇ ಸರಿ ಇಲ್ಲ, ವ್ಯಕ್ತಿನೇ ಸರಿ ಇಲ್ಲ, ಡ್ರೈವಿಂಗೇ ಬರೋದಿಲ್ಲ ಅವನಿಗೆ. ವೆಹಿಕಲ್ ಸರಿ ಇದೆ, ದಾರಿ ಸರಿ, ಡ್ರೈವಿಂಗೇ ಬರ್ತಾ ಇಲ್ಲ. ಆದ್ದರಿಂದ ಅದು ಪ್ರಯೋಜನ ಇಲ್ಲ. ಈ ಮೂರು ಸೇರಿದಾಗ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಇಲ್ಲಿ ಹೇಳ್ತಾರೆ ಇದನ್ನು ಸಮೋಹಾತ್ ಮಿಥ್ಯಾ ಜ್ಞಾನಾತ್ ಜ್ಞಾನತಂ ಅನ್ಯಥಾ ಸ್ಮರ್ಯತೆ ವಾಕ್ಯಾರ್ಥಾನಾಂ ಅನ್ಯಥಾ ಸ್ಮರಣಾತ್ ನಿರ್ಣೀತಂ ಜ್ಞಾನವಪಿ ನಶ್ಯತಿ. ಅದಾಗಿತ್ತು. ಅದಾದ ಮೇಲೆ ಅಲ್ಲೇನು ಮುಂದೆಂದಕ್ಕಿಲ್ಲ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತಿ. ಪ್ರಸಾದೇ ಹೇಳಿದ್ದಾರೆ, ಮನಃಪ್ರಸಾದ ಇದ್ದಾಗ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ, ಸಕಲ ದುಃಖಗಳ ಪರಿಹಾರ. ಹಾನಿ ಅಂದ್ರೇನು? ಪರಿಹಾರ ಆಗಲ್ಲ. ದುಃಖದ ಹೆಸರೇ ಇಲ್ಲ. ಮನಃಪ್ರಸಾದ ಯಾವಾಗಿರುತ್ತೆ ದುಃಖ ಇಲ್ಲ. ಗೆದ್ದುಬಿಟ್ಟಿದ್ದಾರೋ ಸುಖ ದುಃಖಕ್ಕೆ ಸಮೀಕೃತ್ವ ಆಗೋದ್ರಿಂದ ಅವನಿಗೆ ಸಂಬಂಧ ಇಲ್ಲ. ಸರ್ವ ದುಃಖಾನಾಮ್ ಅಂತ ಹೇಳಿದ್ದರಿಂದ ಸರ್ವ ಇಂದ್ರಿಯಗಳಿಂದ ಬರತಕ್ಕಂಥ ದುಃಖಗಳು ಕೂಡ, ಕಣ್ಣಿಂದ ಬರೋ ಪ್ರಾಬ್ಲಮ್ಮು, ಕಿವಿಯಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಸರ್ವ ದುಃಖಾನಾಂ ಹಾನಿ ಅಂತ ಹೇಳಿದರೆ ದೇಹದ ದುಃಖಗಳೂ ಇಲ್ಲ. ಮನಸ್ಸು ಸರಿ ಹೋದ ತಕ್ಷಣ ಆರೋಗ್ಯ ಸರಿ ಹೋಗಿಬಿಡುತ್ತೆ. ಕೆಲವರು ಹೇಳ್ತಾರೆ, ಕೆಲವ್ರಿಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಮನಸ್ಸು ಸರಿ ಇದ್ದರೆ ಆಗುತ್ತೆ ಅಂತ ಹೇಳ್ತಾರೆ. ಈ ಆಧುನಿಕ ಡಾಕ್ಟರ್ಸು ಹೇಳ್ತಾರೆ ಅವನಿಗೇನಿರಬೇಕು, ವಾಸಿ ಆಗೇ ಆಗುತ್ತೆ, ಮಾಡ್ಕೊತೀರಿ ಅಂತೇಳಿ. ಅದು ತಕ್ಕಂತೆ ಮೈಂಡ್ ಸೆಟ್ ಬರಬೇಕು ಫಸ್ಟ್ ಅವರಿಗೆ. ಅದೇ ಇಲ್ಲದೆ ಅವ್ರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಅಸ್ಯ ಯಾವನಿಗೆ? ಜೀವನಿಗೆ, ಎಲ್ಲ ಸಾಧಕನಿಗೆ ಎಲ್ಲ ದುಃಖಗಳ ಹಾನಿಯಾಗುತ್ತೆ. ಮನಸ್ಸಿಗೆ ದುಃಖ ಇಲ್ಲ ಅಂತ ಹೇಳಬಾರ್ದು. ಮನಸ್ಸಿಗೂ ದುಃಖಕ್ಕೂ ಸಂಬಂಧ ಇಲ್ಲ. ದುಃಖ ಅನುಭವ ಆಗೋದು ಯಾರಿಗೆ? ಜೀವನಿಗೆ ಹೊರತು ವಸ್ತುಗಳಿಗಲ್ಲ. ಪ್ರಸನ್ನಚೇತಸಃ ಈ ಆಶೋ ಬುದ್ಧಿ ಪರ್ಯವತಿಷ್ಠತಿ. ಪ್ರಸನ್ನಚೇತಸ, ಯಾರ ಮನಸ್ಸು ಪ್ರಸನ್ನವಾಗಿರುತ್ತೋ ಅವನ ಬುದ್ಧಿ ಅಂದರೆ ಜ್ಞಾನ. ಆಶು ಪರ್ಯವತಿಷ್ಠ, ನಿಶ್ಚಲವಾಗುತ್ತೆ. ಕ್ಲಿಯರ್ ಮೈಂಡು, ಶುದ್ಧವಾದ ನೀರು, ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲ. ಆವಾಗ ಆಕಾಶ ಹೇಗೆ ಕಾಣುತ್ತೆ ಅಂದರೆ ಕೆಳಗಿದೆಯೋ ಮೇಲಿದೆಯೋ ಅನ್ನೋಷ್ಟು ಮಟ್ಟಿಗೆ ಆ ಕ್ಲಾರಿಟಿ ಎಷ್ಟಿದೆ. ದೊಡ್ಡ ಸರೋವರದಲ್ಲಿ ಅಷ್ಟು ಕ್ಲಿಯರ್. ಚಂದ್ರನ ನೋಡಿಬಿಟ್ರೆ ಚಂದ್ರ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಇರುತ್ತೆ. ಸ್ವಲ್ಪ ಒಂದು ಚೂರು ಕಲ್ಲು ಹಾಕಿದೆ ಎಲ್ಲ ನಿಂತೋಯ್ತು. ಈಗ ಅದು ಒಲೆ ಬರುತ್ತೆ, ನೋಡ್ತಾ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಕ್ಕೆ ಮನಃಪ್ರಸಾದಕ್ಕೂ, ಮನಸ್ಸು ಅಂದರೆ ಮಾನಸ ಸರೋವರ ಅಂತ ಕರೀತಾರೆ. ಮನಸ್ಸು ಸರಿಯಾಗಿದ್ದರೆ ಅಲ್ಲಿ ಪ್ರತಿಬಿಂಬ ಕಾಣಬೇಕು. ನಮಗೆ ಪ್ರತಿಬಿಂಬ ಕಾಣಬಾರ್ದು, ಬಿಂಬ ಕಾಣಬೇಕು. ಬಿಂಬ ಯಾರು? ಪರಮಾತ್ಮ. ಸೊ ಮನಸ್ಸಿನ ಮೂಲಕ ದೇವರನ್ನು ಕಾಣಬೇಕು. ಹೇಳ್ಬೇಕಾದ್ರೆ ಹೇಳ್ತಾರೆ, ದೃಶ್ಯತೆ ತ್ವಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂಥೇಳಿ ಉಪನಿಷತ್ತು, ಭಾಗವತ ಎಲ್ಲ ಹೇಳೋದು ಹಾಗೆ. ನಮ್ಮ ಮನಸ್ಸು ಶುದ್ಧವಾದಷ್ಟು ಕೂಡ ಸಾಧನೆ ಸುಲಭ. ಗೊತ್ತಾಯ್ತಾ? ಲೌಕಿಕ ಸಾಧನೆ ಅಲ್ಲ, ನೆನ್ಪಿಟ್ಕೋಬೇಕು. ಅದೇನದು? ಜೀವನ ನಿರ್ವಹಣೆಗಷ್ಟೇ, ಜೀವನ ಯಾತ್ರೆ ಹೆಚ್ಚು ಇರಬಾರ್ದು. ಆದರೆ ಅದು ಮಾತ್ರ ಪರಮಾವಧಿ ಇರಬೇಕು. ಅದಕ್ಕೆ ಆ ಒಂದು ಯೋಚನೆ ಬಂದರೆ ಬುದ್ಧಿ ಪರ್ಯವತಿ, ಇದು ಸ್ಥಿತಪ್ರಜ್ಞೆ ಅಂದರು ಒಂದೇ, ಬುದ್ಧಿ ಪರ್ಯವತಿಷ್ಠತಿ ಅಂದರು ಅದೇ. ತಿಷ್ಠತಿ, ಅವತಿಷ್ಠತಿ, ಪರ್ಯವತಿಷ್ಠತಿ ಅಂದರೆ ಟೋಟಲಿ ಡಿಸ್ಟರ್ಬೆನ್ಸ್ ಫ್ರೀ ಆಗಿರುತ್ತೆ. ಹೌದು, ಯಾಕೆಂದ್ರೆ ಮನಸ್ಸಿನಿಂದ ಗ್ರಹಣ ಆಗಬೇಕಾದ್ರೆ ಮನಸ್ಸು ಸರಿ ಇರಬೇಕು ಫಸ್ಟು. ಏನು ಹೇಳ್ಕೊತಾರೆ? ಮನಸ್ಸು ಸರಿ ಇಲ್ಲ, ಹೇಳೋದೆಲ್ಲ ಮರ್ತು ಏನೇನೋ ಆಗ್ತಿರುತ್ತೆ. ಮನಸ್ಸು ಸರಿ ಇಲ್ಲದೆ ಹೋದ ಕಾಲಕ್ಕೆ ಹಾಗಾಗತ್ತೆ. ಮನಸ್ಸು ಸರಿ ಕ್ಲಿಯರ್, ಅದಕ್ಕೆ ಹೇಳೋದು ನಾವು ಹೇಳಬೇಕಾದ್ರೆ ಜ್ಞಾನಕ್ಕೆ ಎಲ್ಲದಕ್ಕೂ ಮನಸ್ಸು ಸರಿ ಇರಬೇಕು. ಜ್ಞಾನಕ್ಕೆ ಮಾತ್ರ ಭಾರಿ ಅಟೆಂಟಿವ್ ಆಗಿರಬೇಕು. ಸ್ವಲ್ಪ ಹೆಚ್ಚು ಕಡೆ ಆಬ್ಸೆಂಟ್ ಮೈಂಡೆಡ್ ಆದ ತಕ್ಷಣ ಏನಾಗುತ್ತೆ? ಏನು ಹೇಳಿದ್ರಿ ಅಂತ ಕೇಳ್ತಾರೆ. ಅವ್ನು ಏನು ಅರ್ಥ ಅಲ್ಲ, ಶಬ್ದನೇ ಕಿವಿ ಬಿದ್ದಿಲ್ಲ ಫಸ್ಟ್, ಹಾಗಾಗಬಾರ್ದು. ಹಾಂ, ಯಾವುದು? ಯಾವುದಕ್ಕೆ? ಮನಸ್ಸು ಡಿಸ್ಟರ್ಬ್ ಆಗಲಿಕ್ಕೆ ಎರಡೇ, ಅಹಂಕಾರ ಮಮಕಾರ ಬಂದರೆ ಮನಸ್ಸು ಡಿಸ್ಟರ್ಬ್ ಆಗಿಬಿಡುತ್ತೆ. ಅಲ್ಲ, ಅದು ರಿಸಲ್ಟ್ ಅದು. ಹೌದು. ಅಹಂಕಾರ ಮಮಕಾರ ರಿಸಲ್ಟೇ ಅಭಿಮಾನ. ಹಾಂ ಹಾಂ ಟ್ಯಾಕಲ್ ಮಾಡೋದಕ್ಕೆ ಸ್ಟೆಪ್ಸ್ ಇದೆ. ಜ್ಞಾನ, ಅದಕ್ಕೆ ಭಾರತ ಜ್ಞಾನ ಬಂದ ತಕ್ಷಣ ಏನಾಯಿತು? ಓ ಮನೆ ಬೆಂಕಿ ಇತ್ತು, ಓಡ್ದ, ನಿಮ್ಮ ಮನೆ ಅಲ್ಲ ಅಂತ ಮುಗ್ದು ಅಷ್ಟೆ. ಹಾಂ ಸರಿ ಬಿಟ್ಟು ಓಡ್ದಲ್ಲಿ, ಯಾಕೆ ನಿಮ್ಮ ಮನೆ ಅಲ್ಲ, ನಮ್ಮದಲ್ಲ. ಅದು ಯಾವಾಗ ಜ್ಞಾನ ಬಂತು ತಕ್ಷಣ ಏನಾಯಿತು? ಅವನಿಗೆ ದುಃಖ ಹೊರಟೋಯ್ತು.
ನಿಮ್ಮ ಮನೆಗೆ ಬೆಂಕಿ ಬಿತ್ತು, ಗಾಬರಿ ಆಗಿಬಿಡ್ತಾನೆ. ಅರ್ಥ ಆಯ್ತಾ? ಅಥವಾ ನಮ್ಮ ಡಿಸ್ಕನೆಕ್ಟ್ ಆಗಬೇಕು. ಅಭಿಮಾನ ತ್ಯಾಗ ಅದು ಅವನು ಹೇಳಿದ, ಅವನು ನಿಮ್ಮ ಮನೆ ಅಲ್ಲ ಅಂತ ಹೇಳಿದ. ಜ್ಞಾನ ಬಂತು. ಜ್ಞಾನ ಬಂದ ತಕ್ಷಣ ಅದು ಹೊರಟೋಯ್ತು. ಜ್ಞಾನ ನಮ್ಮ ದೇಹ ತಾನೇ ಯಾರೋ, ತನ್ನ ದೇಹ ಯಾರೋ, ಅಲ್ಲಿಂದ ಶುರುವಾಯಿತು. ಯಾವುದೂ ನಮ್ಮದಲ್ಲ ಅಂದಮೇಲೆ ಯಾವುದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವತ್ತು ಅಮೇರಿಕಾದ ಯಾರೋ ಯುದ್ಧ, ನಾವೇನು ತಲೆ ಕೆಡಿಸ್ಕೊ ಯಾತಕ್ಕೆ ಅಂತ ಕೇಳಿದ್ರೆ ನಮ್ಗೆ ಸಂಬಂಧಪಟ್ಟೇ ಇಲ್ಲ. ಅದು ನಮ್ಮ ದೇಶದಲ್ಲಿ ಆಗುತ್ತೆ, ಶುರುವಾಯಿತು. ನಮ್ಮ ಸ್ಟೇಟಲ್ಲಿ ಆಯಿತು, ನಮ್ಮ ಬೀದಿಯಲ್ಲಿ ಆಯಿತು, ಪಕ್ಕದ ಮನೆ ಆಯಿತು, ಭಾರಿ ಟೆನ್ಷನ್ ಆಗುತ್ತೆ. ಹಾಂ ಹಾಂ ಅದು ಫಸ್ಟ್ ಅಧ್ಯಾಯ ಶ್ರವಣನೇ ಫಸ್ಟ್ ಸ್ಟೆಪ್. ಜ್ಞಾನಕ್ಕೆ ಬರಬೇಕಾದ್ರೆ ಫಸ್ಟ್ ಸ್ಟೆಪ್ ಯಾವುದು? ಶ್ರವಣಂ ಕೀರ್ತನಂ ವಿಷ್ಣು ಆತ್ಮಾವಾರೇ ಶ್ರೋತವ್ಯ. ಫಸ್ಟ್ ಶ್ರವಣ ಮಾಡ್ತಾ ಮಾಡ್ತಾ ಹೋದಂತೆ ಏನಾಗುತ್ತೆ, ಅಲ್ಲಿಗೆ ನಮಗೆ ಜ್ಞಾನ ಸ್ಪಷ್ಟ ಆಗ್ತವೆ. ಇದು ನಮ್ಮದಲ್ಲ. ಮತ್ತು ಯಾರದು? ನಮ್ಮದಲ್ಲ ಅಂತ ತಕ್ಷಣ ಯಾರದ್ದು? ದೇವರದ್ದು. ಈಶಾವಾಸ್ಯವಿದಂ ಸರ್ವಂ. ಇದು ಅರ್ಥ ಆಗ್ತಾ ಹೋದಂತೆ ಏನಾಗ್ತಾ ಬರ್ತಾವೆ, ಈಗ ಮೈಂಡು ಫ್ರೀ ಆಗ್ತಾ ಬರುತ್ತೆ. ಫ್ರೀ ಆದಷ್ಟು ಕ್ಲಾರಿಟಿ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಹಾಗೆ ಯಾರ ಕೈಲಿದೆಯೋ ಅವರು ಶರಣ ಹೋಗ್ರೆ ಏನಾಗುತ್ತೆ? ಸಂಸಾರ ಪರಿಹಾರ. ನಮ್ಮ ಅಧೀನದಲ್ಲಿಲ್ಲ, ಸರಿ ಯಾರ ಅಧೀನ ಅಂತ ಮುಂದಿನ ಪ್ರಶ್ನೆ. ಯಾರ ಅಧೀನಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲಸ ನಡೀತಾ ಇದೆ, ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಆ ಸ್ಟೇಜಲ್ಲಿ ದೇವರು ಅಂತ. ದೇವರು ಯಾರು? ವಿಷ್ಣುವೇ. ಏನು ಮಾಡಬೇಕು? ಬೆಚ್ಚಬೇಕಾದ್ರೆ ಏನು ಮಾಡಬೇಕು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲ ಏನು? ಮನಃಪ್ರಸಾದ, ಕೊನೆ ದೇವ್ರ ಪ್ರಸಾದ. ಅಲ್ಲಿಗಾಯ್ತು. ಎಲ್ಲ ಕ್ಲಿಯರ್ ಪಾತ್ ನಮ್ಮದು, ಗೊತ್ತಾಯ್ತಾ? ಕ್ಲಿಯರ್ ಪಾತ್. ಅದೆಲ್ಲ ಬೇಕಾದ್ರೆ ದೇಹ ಶುದ್ಧಿ ಇರಬೇಕು, ಆಚಾರ ಬೇಕಾದಕ್ಕೆ. ದೇಹ ಅಂದರೆ ಪಾತ್ರೆ, ಅದು ಆಹಾರ ಶುದ್ಧಿ ಇರಬೇಕು. ಇವತ್ತೆಲ್ಲ ಆಧುನಿಕ ಫಿಲಾಸಫರ್ಸ್ ಏನೇನಿದ್ದಾರೆ ಅವ್ರು ಯಾರೂ ಇದಕ್ಕೆ ಆಚಾರಕ್ಕೆ ಮಹತ್ವ ಕೊಟ್ಟೇ ಇಲ್ಲ. ಏನೂ ಇಲ್ಲ, ನೀವು ಇಷ್ಟ ಬಂದಾಗಿರಿ ಅಂತ ಹೇಳಿಬಿಡ್ತಾರೆ. ಅವಾಗ ನಿಮಗೆ ಜ್ಞಾನದ ಇದು ಯಾವ ಪಾತ್ರೆಯಲ್ಲಿ ತೊಗೊಂಡ್ರೆ ಹಾಲು ಹಾಕೋದಾದರೆ ಹಾಲು ಕೆಟ್ಟೋಗ್ಬಿಡುತ್ತೆ. ಫಸ್ಟ್ ಒಳ್ಳೆಯ ಪಾತ್ರೆ ತೊಗೊಂಡು ಬನ್ನಿ. ಅವನು ಒಳ್ಳೆ ಹಾಲು ಕೊಟ್ಟ ಹೊಡೆದ ಮಾಡಿ ನಿಮ್ಮ ಪಾತ್ರೆ ಚೆಕ್ ಮಾಡಿ ಅಂತ ಹೇಳಿದ. ನಮ್ಮ ಹಾಲಿನ ಪ್ರಾಬ್ಲಮ್, ಪಾತ್ರೆದೇ ಪ್ರಾಬ್ಲಮ್ ಅಂತ ಹೇಳಿದ. ಆಚಾರಹೀನಂ ನ ಪುನಂತಿ ವೇದಾಹ. ಆಚಾರ ಪ್ರಥಮೋ ಧರ್ಮ, ಆಚಾರ ಪ್ರಭವೋ ಧರ್ಮ. ಎಷ್ಟಿದೆ ಈ ಸದಾಚಾರಕ್ಕೆ ಅಷ್ಟು ಒತ್ತು ಕೊಡ್ತಾರೆ, ಗೊತ್ತಾಯ್ತಾ? ಸದಾಚಾರ ಯಾರೂ ಮಾಡ್ಬೋದಾದದ್ದು. ಜ್ಞಾನಕ್ಕೆ ಬುದ್ಧಿ ಬೇಕು, ಸದಾಚಾರಕ್ಕೆ ಶ್ರದ್ಧೆ ಇರಬೇಕು. ಇದೆಲ್ಲ ಮಾಡಿದರೆ ಆಚಾರ ಆಮೇಲೆ ಕರ್ಮಣ ಜ್ಞಾನ ಮಾತನೋತಿ. ಆಚಾರದಿಂದ ವಿಚಾರದಿಂದ ಜ್ಞಾನ ದಾರ್ಢ್ಯ, ಕೊನೆಗೆ ಅಪರೋಕ್ಷ ಜ್ಞಾನ, ಪರಮಪ್ರಸಾದ, ಮುಕ್ತಿ. ಇದು ಪ್ರೊಸೀಜರ್. ಜ್ಞಾನ ಬಂದ ಮೇಲೆ ಮಾಡೋದು ಆನಂದ ಉನ್ನಾಹಕ್ಕೆ ಕಾರಣ. ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಎಲ್ಲೆಲ್ಲೂ ಕನ್ಫ್ಯೂಷನ್ ಇರೋದಿಲ್ಲ. ಬೇರೆಯವ್ರ ಪಾತಲ್ಲಿ ಈ ಕಾನ್ಸೆಪ್ಟೇ ಇಲ್ಲ. ಫಸ್ಟು ಜ್ಞಾನದ ಕಾನ್ಸೆಪ್ಟೇ ಏನೂ ಇಲ್ಲ. ಅಲ್ಲಿಂದ ಶುರುವಾದರೆ ಏನೇನು ಬರುತ್ತೆ? ಈಗ ಗುರಿನೇ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಯಾವುದಕ್ಕೂ ಅರ್ಥನೇ ಇರೋದಿಲ್ಲ. ಇದು ಪಾತ್ ಮತ್ತೆ ಪೂರ್ತಿ ಹೇಳ್ತಾರೆ ಅದನ್ನೇ. ಈಗ ಸಂಗಾತ್ ಸಂಜಾಯತೆ ಕಾಮ. ಡಿಸ್ಟರ್ಬ್ ಮಾಡೋಕ್ಕೆ ಏನು ಶುರುವಾಯಿತು? ಈಗ ಕೆಟ್ಟ ಕಾಂಟ್ಯಾಕ್ಟ್ ಶುರುವಾಯಿತು, ಅದರಿಂದ ಕಾಮ ಶುರುವಾಯಿತು, ಅದರಿಂದ ಕ್ರೋಧ, ಕೊನೆಗೆ ಬುದ್ಧಿನಾಶ. ಉದ್ಧಾರಕ್ಕಿದು ಸಂಸಾರ ನಾಶ ಆಗಬೇಕು, ಬುದ್ಧಿನಾಶ ಆಗಬೇಕು. ಬುದ್ಧಿನಾಶ ಆಗ್ತಾಯಿದೆ, ಗೊತ್ತಾಯ್ತಾ? ಬುದ್ಧಿನಾಶ ಆಗಬಾರ್ದು. ಅದಕ್ಕೋಸ್ಕರ ಧ್ಯಾಯತೋ ವಿಷಯಾನ್ ಪುಂಸಃ. ಉಲ್ಟಪಲ್ಟ ಮಾಡಿಕೊಂಡ್ರೀಗ ಧ್ಯಾಯತಃ ವಿಷ್ಣುಂ. ಯಾರು ವಿಷ್ಣು ಧ್ಯಾನ ಮಾಡ್ತಾರೋ ಅವ್ರಿಗೇನಾಗುತ್ತೆ? ಸಂಗಸ್ತೇಷೂಪಜಾಯತೆ. ಭಾಗವತಾದಿ ಗ್ರಂಥಗಳ ಬಗ್ಗೆ ಆಸಕ್ತಿ ಶುರುವಾಗುತ್ತೆ. ಸಂಗಾತ್ ಸಂಜಾಯತೆ ಕಾಮಃ. ಆಗ ದೇವ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ಅಪೇಕ್ಷೆ ಶುರುವಾಗುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ. ಯಾವಾಗ ಆ ಕಡೆ ಆಸೆ ಬಂತೋ ಲೌಕಿಕ ಸಿಟ್ಟು ಬರುತ್ತೆ. ಏನಾದರೂ ಇದ್ರ ಬಗ್ಗೆ ಸಿಟ್ಟು ಬರುತ್ತೆ, ಅದ್ರ ಬಗ್ಗೆ ಅಲ್ಲ. ಇದು ಬೇಗಲಿ ಆ ಕಡೆ ಹೋಗಿಬಿಡಿ, ಬೇಡ ಅಂತ ಹೇಳ್ತಾರೆ. ಅದಾದಮೇಲೆ ಕ್ರೋಧಾದ್ಭವತಿ ಸಮೋಹ, ಟೋಟಲ್ ಇನ್ವಾಲ್ವ್ಮೆಂಟ್, ಎಚ್ಚರದಲ್ಲಿ ಬರ್ತಾರೆ. ಆಮೇಲೆ ಸ್ಮೃತಿ ವಿಭ್ರಮ, ಕೆಟ್ಟದ್ದೆಲ್ಲ ಮರ್ತೋಗ್ಬಿಡುತ್ತೆ. ಇಲ್ಲಿ ಒಳ್ಳೇದು ಮರ್ತೋಗುತ್ತಲ್ಲ, ಕೆಟ್ಟದ್ದು ಮರ್ತೋಗ್ಬಿಡುತ್ತೆ. ಆಮೇಲೆ ಪ್ರತಿಭ್ರಂಶಾತ್ ಬುದ್ಧಿನಾಶ, ದುರ್ಬುದ್ಧಿನಾಶ. ಆಗ ಕೊನೆಗೆ ಆಯಿತು ಬುದ್ಧಿನಾಶ. ದುರ್ಬುದ್ಧಿನಾಶವಾದಾಗ ವಿನಶ್ಯ ಪರಮಾತ್ಮ ಅನುಗ್ರಹದಿಂದ ಸಂಸಾರ ಹಾಳಾಗೋಗುತ್ತೆ. ಯಾವ ಸಂಸಾರ? ಈ ಸಂಸಾರ. ಆ ಸಂಸಾರ ಹಾಳಾಗೋಗುತ್ತೆ. ಅಲ್ಲಿಗೆ ಅದು ಇವರೇನು ತಿಳ್ಕೊ, ಶಾಸ್ತ್ರ ಓದಿದರೆ ಈ ಸಂಸಾರ ಹಾಳಾಗತ್ತೆ ಅಂತ ಆಗಿಬಿಟ್ಟಿದೆ. ಈ ಸಂಸಾರ ಅಲ್ಲ, ಆ ಸಂಸಾರ ಹಾಳಾಗುತ್ತೆ. ತುಂಬ ಜನ ಯಾವಾಗ ಹೇಳಿ ಶಾಸ್ತ್ರ ಓದಬೇಡ, ಬುದ್ಧಿ ಕೆಟ್ಟೋಗುತ್ತೆ, ಸಂಸಾರ ಪಾಠಕ್ಕೆ ಹೋದ ಸಂಸಾರ ಹಾಳು ಮಾಡ್ಕೊಂಬಿಟ್ಟ ಅಂತ. ಆ ಥರ ಅಲ್ಲ. ಈ ಸಂಸಾರ ಹಾಳಾಗೋದು ಮುಖ್ಯ ಅಲ್ಲ, ಆ ಸಂಸಾರ ಹಾಳಾಗಬೇಕು. ಈ ಸಂಸಾರ ಹಾಳಾಗೋದಿಲ್ಲ, ಇದು ಉದ್ಧಾರಣೆ ಆಗುತ್ತೆ, ಗೊತ್ತಾಯ್ತು? ಮುಂದಿನ ಗುರಿ ಸರಿ ಇದ್ದಾಗ ಫಸ್ಟ್ ರ್ಯಾಂಕ್ ಬಂದರೆ ಅವ್ನು ಫೇಲ್ ಆಗೋ ಚಾನ್ಸ್ ಆಗಿರುತ್ತೆ. ಇಲ್ಲೇ ಇಲ್ಲ. ಇಲ್ಲೂ ಸುಖ, ಅಲ್ಲೂ ಸುಖ. ಇಲ್ಲಿ ಬಹುಮಾನಗಳು, ಅಲ್ಲಿ ಕೆಲಸ. ಇಲ್ಲಿ ಪ್ರೈಜು ಸ್ಕಾಲರ್ಶಿಪ್ ಎಲ್ಲ ಇಲ್ಲಿ ಸಿಕ್ತು, ಅವ್ರಿಗೆ ಕೆಲಸ ಸಿಕ್ತು, ಗೊತ್ತಾಯ್ತು? ಇಲ್ಲಿ ಫೈನ್ ಹಾಕೋದು, ಅಲ್ಲಿ ಡಿಸ್ಮಿಸ್ ಆಗೋದು. ಏನು ಉಪಯೋಗ ಅದರಿಂದ? ಇದೆಲ್ಲ ಒಂದು ಸರ್ತಿ ಗೊತ್ತಾಗುತ್ತೆ. ಅದಕ್ಕೆ ಸಾಧನ ಮಾರ್ಗ ಇವಿಷ್ಟು ಕೂಡ. ವಿಷ್ಣು ಭಾಗವತ ಸಾರ ಅಂತಾರೆ 30 ಸ್ಟೆಪ್ಸ್ ಮಾಡ್ತಾರೆ. 30
ಅಲ್ಲಿಂದ ಸರಿಯಾಗಿ ಕೊನೆಗೆ ಏನಾಗುತ್ತದೋ ಬಿಂಬಾಪರೋಕ್ಷ ಮೋಕ್ಷ 30 ಮಾಡಿ ಅನಲೈಸ್ ಮಾಡಿದ್ದಾರೆ. ಎಲ್ಲದನ್ನು ಹಾಗೆ ಅರ್ಥ ಮಾಡ್ಕೋಬೇಕು. ಈ ಸ್ಟೆಪ್ಸಲ್ಲಿ 18 ಮೆಟ್ಲು ಹತ್ತೋದಿಲ್ಲ ನಾವೀಗ ಸಾಮಾನ್ಯವಾಗಿ 18 ಸ್ಟೆಪ್ಸ್ ಇರ್ತೈತೆ, ಆಪ್ಟಿಮಮ್ ಇರೋದು 18. ಸೊ ಈ 18 ಮಾರ್ಗ ಇರುತ್ತೆ, ಮೇಲೆ ಹತ್ತಿ ಬಿಡ್ತಾನೆ ಅಂತ. ಜಯ 18 ಜಯದ ಸಂಕೇತ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಶ್ಚಂದ್ರಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಶುರುವಾಣಿ ಇಲ್ಲಿವರೆಗೆ ಬಂದಿದ್ದರು. ಇಂದ್ರಿಯಾಣಾಮ್ಯ ಚರತಾಂ ಯನ್ಮನೋನು ವಿಧೀಯತೆ. ಹಾಗಿದ್ದರೆ ಮನಪ್ರಸಾದ ಇಲ್ಲ, ಏನಾಗಬೇಕಾಗಿದ್ದರೆ ಇಲ್ಲಿ ಹೇಳ್ತಾರೆ ನೋಡಿ, ಕಥಂ ಪ್ರಸಾದ ಮಾತ್ರೇಣ ಸರ್ವ ದುಃಖ ಹಾನಿ. ಪ್ರಸಾದ ಬಂದ ತಕ್ಷಣ ಹೇಗೆ ಸರ್ವ ದುಃಖಗಳು ಪರಿಹಾರ ಆಗುತ್ತೆ. ಪ್ರಸನ್ನ ಚೇತಸೋ ಹಿ ಬುದ್ಧಿ ಪರ್ಯವತಿಷ್ಠತಿ. ಅದೇ ರಿಸಲ್ಟ್. ಮನಸ್ಸು ಪ್ರಸನ್ನವಾದಾಗ ಜ್ಞಾನ ಅಂಬುದು ಸ್ಥಿರವಾಗ್ತಾ ಹೋಗುತ್ತೆ. ಮನಸ್ಸು ಬರಿಷ ಹೋಗ್ತಾ ಇದ್ದ ಏನೋ ಕೆಟ್ಟ ನ್ಯೂಸ್ ಹೇಳಿಬಿಟ್ರು, ಏನು ಓದ್ಲಕ್ಕೆ ಎಲ್ಲ ಮರ್ತು ಹೋಗಿಬಿಡುತ್ತೆ ಅವ್ರಿಗೆ, ಬರೀಲಕ್ಕೆ ಆಗೋದೇ ಇಲ್ಲ. ಡಿಸ್ಟರ್ಬ್ ಅದಕ್ಕೆ ಹೇಳ್ದು ಏನಾಯ್ತು ಹಾಗೆ ಹೇಳಿ ಆಮೇಲೆ ಹೇಳಬೇಡಿ ಅಂತ ಹೇಳ್ತಾರೆ. ಡಿಸ್ಟರ್ಬ್ ಯಾಕಂದ್ರೆ ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಅದು ಪರೀಕ್ಷೆ ಮುಖ್ಯ. ಈಗ ಇದನ್ನು ಆಮೇಲೆ ಸರಿ ಮಾಡ್ಕೊಳ್ಳೋಕೆ ಬರುತ್ತೆ, ಅದು ಬರೋದಿಲ್ಲ. ಆದ್ದರಿಂದ ಡಿಸ್ಟರ್ಬ್ ಮಾಡಬೇಡಿ ಅಂತಾರಲ್ಲ, ಹಾಗೆ ಸರ್ವ ದುಃಖಗಳು ಪರಿಹಾರ ಆಯಿತು. ಬ್ರಹ್ಮಾಪರೋಕ್ಷೇಣ ಸಮ್ಯಕ್ ಸ್ಥಿತಿಂ ಕರೋತಿ. ಆಗ ಬ್ರಹ್ಮಾಪರೋಕ್ಷ ಬಂದುಬಿಟ್ಟು ಅವನ ಜೀವನದಲ್ಲಿ ಯಾವ ದುಃಖಗಳೂ ಇಲ್ಲ. ಈಗ ಪ್ರಸಾದ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ. ಮನಃಪ್ರಸಾದ ಅಂದ್ರೇನು? ಪ್ರಸನ್ನತೆ ಅಂತ ರಫ್ಲಿ ಹೇಳಿಬಿಡ್ತೇವೆ. ಅಂತ ಹೇಳ್ತಾರೆ, ಪ್ರಸಾದೋ ನಾಮ ಸ್ವತೋಪಿ ಪ್ರಾಯೋ ವಿಷಯಾಗತಿ. ಆ ಕಡೆ ಹೋಗೋದ್ರ ವಿಷಯ ಕೆಟ್ಟ ಕಡೆ ಹೋಗೋದೇ ಇಲ್ಲ, ಅದು ಆಸೆ ಬರುತ್ತೆ. ಅದು ಹೇಳಿದ ಕುದುರೆ ಮಾರ್ಕೆಟ್ ಅಡ್ಜಸ್ಟ್ ಆದಮೇಲೆ ಹೇಗೆ ಹೋಗ್ತಾನೆ ಅವನೀಗ? ಬೇಡ ಅಂದರೆ ಸರಿದಾರಲ್ಲೇ ಹೋಗ್ತಾ ಇರ್ತಾನೆ. ಇಷ್ಟಪಡದೆ ಹೋದರೂ ಕೂಡ ಕರೆಕ್ಟ್ ರೋಟೇ ಡ್ರೈವ್ ಮಾಡ್ತಾನೆ. ಆ ಸ್ಥಿತಿ ಬರಬೇಕು. ಮತ್ತೆ ಹೇಳಿಕೊಂಡು ಮತ್ತೆ ತಿಳ್ಕೊಂಡು ಏನೂ ಬೇಕಿಲ್ಲ. ನೋಡಿದ ತಕ್ಷಣ ಬೇಡ ಅಷ್ಟೇ. ಪ್ರಸಾದೋ ನಾಮ ಧೂತ ಅಪಿ ತಾಯೋ ವಿಷಯ ಪ್ರಾಯ ಅಂತ ಹೇಳಿದ್ರಿಂದ ಅಪರೋಕ್ಷ ಜ್ಞಾನಿಗೆ ಮೋಸ್ಟ್ಲಿ. ಆಮೇಲೆ ಮೋಕ್ಷಕ್ಕೆ ಹೋದರೆ 100%. ಪ್ರಸಾದೋ ನಾಮ ಸ್ವತಃ ಅಪಿ ಅಂದ್ರೇನೋ ಬೇರೆ ಪ್ರಯತ್ನ ಏನೂ ಇಲ್ಲ. ಸಹಜವಾಗಿ ವಿಷಯಗಳಿಗೆ ಅಗತಿ. ವಿಷಯ ಗತಿ ಅಂದರೆ ವಿಷಯಗಳಿಗೆ ಹೋಗೋದು. ವಿಷಯ ಅಗತಿ ಅಂದರೆ ಕೆಟ್ಟ ವಿಷಯಗಳ ಬಗ್ಗೆ ಹೋಗದೇ ಇರೋದು. ಸಹಜವಾಗಿ ಬಂದುಬಿಡುತ್ತೆ. ಸಹಜ ಅಲ್ಲ, ಇದೆಲ್ಲ ಬಂದಿದ್ದರಿಂದ ಸಹಜ ಆಯಿತು. ಆಮೇಲೆ ಯಾಕೆ ಸ್ವರೂಪದಲ್ಲಿದೆ ಜೀವನಿಗೆ, ಅದು ನ್ಯಾಚುರಲ್ ಆಯಿತು. ಈ ಮುಳುಸಿ ಚಿತ್ತು ಓಡಲಾಕ್ಕಾಗ್ತಾಯಿಲ್ಲ, ತೆಗೆದೆಲ್ಲ ವಾಸಿ ಆಯಿತು, ಓಡಾಡ್ತಾರೆ. ಓಡಾಡುವಿಕೆ ಮುಳ್ಳು ಕೊಡಲಿಲ್ಲ, ಯಾರು ಕೊಟ್ಟಿದ್ದು? ಅವನಲ್ಲೇ ಇದೆ, ಸಹಜವಾಗಿದೆ. ಅದಕ್ಕೆ ಸಜ್ಜೀವನಿಗೆ ಮನಃಪ್ರಸಾದಗಳ ಸ್ವರೂಪದಲ್ಲೇ ಇವೆ. ಡಿಸ್ಟರ್ಬ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ? ಸ್ವತಃ ಪ್ರಾಮಾಣ್ಯ ಹೇಗೋ ಹಾಗೆ. ಸ್ವತಃ ಪ್ರಾಮಾಣ್ಯ ಇದ್ದಾಗೆ ಜ್ಞಾನ ಆತಂಕಗಳು ಬಂದಾಗ ಜ್ಞಾನ ತಪ್ಪಿ ಹೋಗಿಬಿಡುತ್ತೆ. ಅದು ಇಲ್ಲದೆ ಹೋದ ಕಾಲಕ್ಕೆ ಸರಿಯಾದ ಜ್ಞಾನನೇ ಬರುತ್ತೆ. ಆ ರೀತಿ ಇರೋದ್ರಿಂದ ಇದು ಯಾರಿಗೆ ಬರೋದಿಲ್ಲ ಸ್ವತಃ ಅವರಿಗೆ, ಅಂದರೆ ಸ್ವರೂಪದಲ್ಲೇ ಇಲ್ಲ ಅವ್ರಿಗೆ ಬರೋದೇ ಇಲ್ಲ. ಇದೆಲ್ಲ ಯಾರ ಬಗ್ಗೆ ಹೇಳ್ತಿರೋ ಸಾಧನೆ ಎಲ್ಲ ಕೂಡ ಮೆಡಿಕಲ್ ಕ್ಲಾಸ್ ಪಾಠ ಮಾಡ್ತಿದ್ದಾರೆ ಅಂದರೆ ಮೆಡಿಕಲ್ ಸ್ಟೂಡೆಂಟ್ ಅಂತ ಅರ್ಥ. ಅವ್ರಿಗೆ ಹೇಳ್ತಿರೋ ಮಾತುಗಳು, ಸಾಧಕರಿಗೆ ಹೇಳ್ತಿರೋ ಮಾತುಗಳು, ಉಳಿದವರಿಗೆಲ್ಲ ಅಲ್ಲ. 100ಕ್ಕೆ 90% ಜನ ಸಾಧನೆ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಗುರಿನೇ ಇಲ್ಲ ಅವರಿಗೆ. ಗುರಿನೇ ಸುತ್ತಾಬಟ್ಟು ಯಾಕೆ ಹೋಗ್ತಾನೆ ದಪ್ಪ ಅಂತ ಆ್ಯಕ್ಸಿಡೆಂಟ್ ಆಯ್ತಾರೆ. ಯಾಕೆಂದರೆ ಗುರಿ ಇಲ್ಲ ಅವರಿಗೆ. ಜೋರಾಗಿ ಹೋಗೋದು, ಮಧ್ಯರಾತ್ರಿ ಯಾರಿಲ್ಲ ಅಂತ ಹೋದ, ಯಾರಿಗೋ ಹೊಡೆದ ಅವರು ಸಾಯಿಸ್ತಾ ತಾನು ಸತ್ತ. ಗುರಿ ಇದ್ದಿದ್ರೆ ಹೀಗಾಗಿ ನಾಳೆ ಪರೀಕ್ಷೆ ಹಾಗೆಲ್ಲ ಮಾಡಬಾರ್ದು. ಇವತ್ತು ಊಟ ಎಲ್ಲ ಯಾಕೆ ಟೈಮ್ ಟೇಬಲ್ ಸೆಟ್ ಮಾಡ್ಕೊತಾರೆ. ನಾಳೆ ಪರೀಕ್ಷೆ ಇದೆ ಅನ್ನೋ ಗುರಿ ಇರೋದಕ್ಕೆ ಹಿಂದಿನ ದಿವಸ ಎಲ್ಲ ಪ್ರಿಪ್ರೇಷನ್ ಇರುತ್ತೆ. ಆ ಗುರಿ ಇಲ್ಲದವನಿಗೆ ಬೋಧೇ ಇಲ್ಲ, ಅವನು ಪಾಸಾಗೋ ಚಾನ್ಸೇ ಇಲ್ಲ. ಅವನು ಹೇಗೆ ಅವಾಯ್ಡ್ ಮಾಡಬೇಕು ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಅದಕ್ಕೆ ಒಂದು ಗುರಿ, ಅದಕ್ಕೆ ಗುರಿ ಬರೋದು ಯಾವಾಗ ಅಂದರೆ ದ್ರಷ್ಟವ್ಯ ಆತ್ಮಾವಾರೇ ದೇವರು ನೋಡಬೇಕು, ಇದು ಗುರಿ. ಅದಕ್ಕೆ ದಾರಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಉಳಿದೆಲ್ಲ ಅದಕ್ಕೆ ಪ್ಲ್ಯಾನ್ ಆಗಬೇಕು. ಅದು ಕ್ಲಾಸ್ ಇದೆ ಅಂದರೆ ಕ್ಲಾಸೇ ನಮಗೆ ಅಡ್ಜಸ್ಟ್ ಆಗೋದಿಲ್ಲ, ಕ್ಲಾಸೇ ನಾವು ಅಡ್ಜಸ್ಟ್ ಆಗಬೇಕು. ನಾವು ಕೇಳಿದಾಗೆಲ್ಲ ಕ್ಲಾಸ್ ಮಾಡೋದಿಲ್ಲ, ಕ್ಲಾಸ್ ಇದ್ದಾಗ ಹೋಗ್ಬೇಕಲ್ಲೇನು. ಅದಕ್ಕೆ ಶ್ರವಣದ ಅವಕಾಶ ಬಿಟ್ಟಾಗ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಬೇಕು. ಅದು ಆಚಾರ, ಗೊತ್ತಾಯ್ತಾ? ಪುಸ್ತಕ ತೊಗೊಂಡು ಹೋಗಬೇಕು, ಪೆನ್ ಅವೆಲ್ಲ ಅಂಡರ್ಸ್ಟುಡ್. ನೀವೇ ಪುಸ್ತಕ ಕೊಡಿ, ನೀವೇ ಪೆನ್ ಕೊಡಿ ಅಂತ ಒಂದೇ ಸೆಂಟೆನ್ಸ್ ಕೊಡ್ತಾರೆ, ಇಲ್ಲ ಅಂತೇನಲ್ಲ. ಅದೇ ಅಭ್ಯಾಸ ಬೇಕಿಲ್ಲ ಅಂತ ಆಗಿಬಿಡೋದು. ಅದು ಪ್ರಿಪ್ರೇಷನ್. ಅಡುಗೆ ಮಾಡೋದ್ರೆ ನೀರಿದೆಯಾ, ಪಾತ್ರೆ ಇದೆಯಾ ಎಲ್ಲ ಹೇಳಬೇಕಾಗಿದೆ. ಎಲ್ಲ ಇದ್ರೇ ಅಡುಗೆ ಪ್ರಶ್ನೆ ಬರೋದು. ಇದು ಮಾಡಲಿಲ್ಲ ಅವಾಗೇನಾಗುತ್ತೆ? ನಾಸ್ತಿ ಬುದ್ಧಿರಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನಾ ನಚ ಅಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಒಳ್ಳೆಯ ಸುಭಾಷಿತ ಇದು. ಇದಿಲ್ಲ, ಮನಪ್ರಸನ್ನತೆ ಇಲ್ಲ, ಎಲ್ಲ ಕಳ್ಕೊತ ಬರ್ತಾನೆ ಅವನಿಗೆ. ಏನು ಕಳ್ಕೊಂಡ? ನಾಸ್ತಿ ಬುದ್ಧಿ ಅಯುಕ್ತಸ್ಯ ಅಂದ್ರೇನು? ಮನಃಪ್ರಸಾದ ಅಯುಕ್ತಸ್ಯ. ಯಾರಿಗೆ ಮನಃಪ್ರಸಾದ ಇಲ್ಲ ಅವನಿಗೆ ಜ್ಞಾನ ಇಲ್ಲ. ನಚ ಅಯುಕ್ತಸ್ಯ ಭಾವನಾ
ನಾಚ ಅಯುಕ್ತ. ಇವತ್ತು ಯಾವಾಗಲೂ ಕೂಡ ಊಟ ಎತ್ತಕ್ಕೆ ಗೊತ್ತ ಏರ್ಪಾಟ್ ಮಾಡ್ತಾರೆ ಮಂಗಳದ ದಿವಸ ಎಲ್ಲ ಸಾಮಾನ್ಯ. ಮನೆಗೆ ಹೋಗಿ ಮತ್ತೆ ಅಡುಗೆ ಆ ಥರ ಯೋಚನೆ ಇರಬಾರ್ದು ಅವರಿಗೆ, ಗೊತ್ತಾಯ್ತಾ. ಇಲ್ಲೇ ಊಟ ಅಂತ ತಿಳ್ಕೊಂಡ್ಬಿಟ್ರೆ ಅವಾಗ ನಿಶ್ಚಿಂತೆಯಾಗಿ ಕೇಳ್ತಾರೆ. ಇಲ್ಲೋದ್ರೆ ಬೇಗ ಮುಗಿಸೋದಿಲ್ಲ, ಮನೆಗೆ ಯಾವಾಗ ಹೋಗ್ಬೇಕು ನಾವು, ಯಾವಾಗ ಅಡುಗೆ ಆ ಥರ ಯೋಚನೆ ಇರುತ್ತೆ. ಅದಕ್ಕೋಸ್ಕರ ನಿಶ್ಚಿಂತೆಯಾಗಿರ್ತಾರೆ. ನಾಚ ಅಯುಕ್ತಸ್ಯ ಭಾವನಾ, ಮನಪ್ರಸಾದ ಯಾರಿಗಿಲ್ಲ ಅವನಿಗೆ ಭಾವನಾ ಚಿಂತನೆ ಮಾಡಲಿಕ್ಕೂ ಬರೋದಿಲ್ಲ. ನಚ ಅಭಾವಯತಃ ಶಾಂತಿ, ಯಾರಿಗೆ ಮನಪ್ರಸಾದ ಇಲ್ಲ, ಭಾವನಾ ಭಕ್ತ್ಯಾದಿಗಳಿಲ್ಲ, ಅವನಿಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ. ಅಶಾಂತಶ್ಚ ಕುತಃ ಸುಖಂ, ಯಾರಿಗೆ ಶಾಂತಿ ಇಲ್ಲ ಸುಖ ಇಲ್ಲಿಂದ ಬರುತ್ತೆ. ಅಶಾಂತಶ್ಚ ಕುತಃ ಸುಖಂ, ಮನಸ್ಥಿತಿ ಶಾಂತವಿಲ್ಲದೆ ಹೋದರೆ ಸುಖದ ಅನುಭವ ಬರೋದೇ ಇಲ್ಲ. ಸುಖ ಇದ್ದರೂ ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಆದ್ದರಿಂದ ಎಲ್ಲಿ ಮೇನ್ ಕಂಟ್ರೋಲ್ ಮಾಡಬೇಕಾಯ್ತು, ಈಗ ಮನಪ್ರಸಾದಕ್ಕೆ ತರಬೇಕು. ಮನಪ್ರಸಾದಕ್ಕೆ ಹಿಂದಿಂದೆಲ್ಲ ಸ್ಟೆಪ್ಸ್. ಈಗ ಅದಕ್ಕೆ ಸಾಧನೆ ಒಂದು ಓವರ್ನೈಟ್ ಬರೋದಿಲ್ಲ. ಅದೇನು ಮಾಡಬೇಕು, ಅದಕ್ಕೆ ಡ್ರೈವಿಂಗ್ ಕಲಿಬೇಕಾದ್ರೆ ಎಷ್ಟು ಕಷ್ಟ ಮೊದಲೆಲ್ಲ ತಿಂಗಳಿಗಟ್ಟಲೆ ಬೇಕು. ಎಲ್ಲೋರು ಕೊನೆಗೆ ಮೊದಲು ಎಷ್ಟೋ ದಿನ ಬಿಟ್ಬಿಡ್ತಾರೆ. ಅಯ್ಯೋ ಭಾರಿ ಟೆನ್ಷನ್ ಬೇಡ ಅಂತ ಹೇಳಿದ್ರು. ಕ್ಲಚ್ ಓದ್ಲಕ್ಕೆ ಹೋಗ್ತಾರೆ, ಗೇರ್ ಇನ್ನೂ ಬಿಡ್ತಾರೆ, ಬ್ರೇಕ್ ಒತ್ತಲಕ್ಕೆ ಹೋಗ್ತಾರೆ, ಆಕ್ಸಿಡೆಂಟ್ ಬಿಡ್ತಾರೆ, ಜೋರಾಗಿ ಹೋಗ್ಬಿಟ್ಟು ಕೂತವ್ರು ಇಲ್ಲಿ ಸಿಲಿಸೋದು ಒದ್ಕೊಳ್ತಿರ್ತಾರೆ. ಆ ಥರ ಅದು ಫೀಲ್ಡಲ್ಲಿ ಏನು ಅರ್ಧ ಯಾತಂಗೆ ಇರಬಾರ್ದು. ಫೀಲ್ಡ್ ಸಂಸಾರ ಫೀಲ್ಡ್ ಇದ್ದಾಗೆ ಎಲ್ಲ ವ್ಯವಸ್ಥೆ ಇದೆ. ಈಗ ಇನ್ನು ಕಲ್ತ್ಕೊಂಡು ಮುಂದೆ ಹೋಗ್ಬೇಕು, ಆಮೇಲೆ ರೋಡಿಗೆ ಹೋಗೋದು ಮುಂದಿನ ಪ್ರಶ್ನೆ ಅದು. ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಆ ಗುರಿಗೆ ನಾವು ಗಮನ ಇಲ್ಲದೆ ಹೋದರೆ ಅದು ಗೊತ್ತೇ ಇಲ್ಲದ ಪ್ರಯತ್ನ ಏನು ಮಾಡ್ತಾನೆ ಮತ್ತೆ ನೋಡಿ. ಪ್ರಸಾದಾಭಾವೇ ದೋಷಮಾಹ, ಏನು ದೋಷ? ಉತ್ತರ ಶ್ಲೋಕಾಭ್ಯಾಮ್. ಉತ್ತರ ಶ್ಲೋಕ ಅಂದರೆ ಈ ಶ್ಲೋಕ ಮುಂದಿನ ಶ್ಲೋಕ ಅಂತ ಅರ್ಥ. 66, 67ರಲ್ಲಿ ಹೇಳ್ತಾನೆ, ನಹಿ ಪ್ರಸಾದಾಭಾವೇ ಯುಕ್ತ ಚಿತ್ತ ನಿರೋಧ. ಚಿತ್ತ ನಿರೋಧ, ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಅಯುಕ್ತಸ್ಯ ಚ ಬುದ್ಧಿ ಸಮ್ಯಜ್ಞಾನಂ ನಾಸ್ತಿ, ಯಾರಿಗೆ ಮನಪ್ರಸಾದದಿಂದ ಮನೋಯೋಗ ಇಲ್ಲ ಅವರಿಗೆ ಜ್ಞಾನ ಬರೋದಿಲ್ಲ. ತದೇವ ಉಪಪಾದಯತಿ ನ ಚ ಅಯುಕ್ತಸ್ಯ ಇತಿ. ಇಲ್ಲಿ ಶಾಂತಿ ಶಬ್ದಕ್ಕೆ ಎರಡರ್ಥ. ಇಲ್ಲಿ ಶಾಂತಿ ಅಂದರೆ ನೆಮ್ಮದಿ, ಮುಂದೆ ಶಾಂತಿ ಅಂದರೆ ಮೋಕ್ಷ. ಇದರಿಂದ ನಮಗೆ ಅನೇಕರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಏನೇ ಹೇಳಿ ಇವೆಲ್ಲ ಮೋಕ್ಷದಲ್ಲಿ ಬರೋದು, ಸದ್ಯಕ್ಕಂತೂ ನಮ್ಮ ಇದರ ಬಿಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಅಲ್ಲ, ಇಮ್ಮಿಡಿಯೇಟ್ ಫ್ರೂಟ್ ಏನು ಅಂದರೆ ಮನಸ್ಸು ಶಾಂತಿ, ಗೊತ್ತಾಯ್ತಾ. ಈ ಕಳ್ಳತನ ಮಾಡೋಕ್ಕೆ ಹೋದರೆ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ಫಸ್ಟ್ ಏನೋ ಅವನಿಗೀಗ ಮನಸ್ಸಿನ ನೆಮ್ಮದಿ, ಫಸ್ಟ್ ನೆಮ್ಮದಿ. ಮುಂದೇನು ಪುಣ್ಯ, ಅದು ಮುಂದೆ ಸಾಧನೆ ಯಾಡಾಗ್ತಾ ಹೋಗುತ್ತೆ. ಅಲ್ಲಿ ಅಷ್ಟೇ ಬಿಡೋದಿಲ್ಲ, ಅದು ಬೆಳೀತಾ ಬೆಳೀತಾ ಹೋಗಿ ಅದು ಜ್ಞಾನಕ್ಕೆ ಲಿಂಕ್ ಕೊಟ್ಬಿಡುತ್ತೆ. ಅರ್ಥ ಆಯ್ತಾ. ಅದನ್ನು ಇಮ್ಮಿಡಿಯೇಟ್ ಫಲ. ತುಂಬ ಜನಕ್ಕೆ ನೀವು ಸತ್ಯ ಧರ್ಮ ಮಾಡುವಂತೀರಿ, ಏನು ಉಪಯೋಗ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ, ಮುಂದಿಂದ ಹೇಳೋಕ್ಕೆ ಹೋಗ್ತೀವಿ. ನೋಡಿ ಅದೆಲ್ಲ ಮುಂದಿಂದು, ಇವತ್ತಿನ ಬಗ್ಗೆ ಹೇಳಿ ಅಂತಾನೆ. ಏನು ಹೇಳಬೇಕು ಅವನಿಗೆ? ಮನಃಶಾಂತಿ, ಇಮ್ಮಿಡಿಯೇಟ್ ಮನಃಶಾಂತಿ. ಟೆನ್ಷನ್ ಅವ್ನು ಮಾಡಿದವನಿಗೆ ಶುರುವಾಯ್ತು. ಈಗ ಪಿಕ್ ಪ್ಯಾಕೆಟ್ ಮಾಡಿದ ಶುರುವಾಯಿತು. ಇದೀಗ ಹಿಡಿತಾರೆ, ಓಡಿದ್ದು ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಮನೆಗೆ ಹೋಗಿ ಬಾಗಿಲು ಬಡತ್ತಷ್ಟಕ್ಕೆ ಪೊಲೀಸರು ಬಂದರು ಹೇಳು. ಮತ್ತೆ ಯಾರೇ ಬಂದರೂ ತನ್ನ ಹುಡ್ಕೊಂಡೇ ಬಂದರು. ಎಷ್ಟು ಕೊನೆಗೆ ಏನಾಗುತ್ತದೋ ದರಿದ್ರ ಹಾಳಾಗಿಬಿಡೋದು ವಾಸಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಎಳಿತಾ ಹೋಗುತ್ತೆ ಬಂಧನ. ತಪ್ಪು ಮಾಡದ ಬಂಧನ, ಮಾಡಲಿಲ್ಲ ಫ್ರೀ. ಆ ಪ್ರಸಾದ ಏನು ಉಪಯೋಗಿಸ್ಬೇಕು ಅದಕ್ಕೀಗ? ರಿಟೈರ್ ಆದವರು ಫ್ರೀ ಅಂದುಬಿಡ್ತಾರೆ. ಫ್ರೀ ಅಲ್ಲ, ಈಗಾರು ಕೆಲಸ ಮಾಡ್ಬೋದಲ್ಲ ಅವರು. ಫ್ರೀ ಅಂದರೆ ಟಿ ವಿ ನೋಡ್ತಾ ಕೊಡೋದು ಫ್ರೀನಾ? ಅಲ್ಲ. ಫ್ರೀ ಶಬ್ದಕ್ಕೆ ಅಪಾರ್ಥ ಮಾಡ್ಕೋಬೇಡಿ. ಇನ್ನಾದರೂ ಕೂಡ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರಲ್ಲ, ಇಷ್ಟಿಷ್ಟು ಏನೋ ಕಾರಣ ಹೇಳ್ತಿದ್ದಲ್ಲಪ್ಪ. ಈಗ ಅವರೇ ಹೇಳ್ತಾರೆ ಗೊತ್ತಾ, ಇದು ಟೂ ಲೇಟ್ ಆಗಲ್ಲ. ಅದು ಈಗ ಟೂ ಲೇಟ್. ಮೊದಲು ಟೂ ಅರ್ಲಿ ಅಂತಾರೆ, ಈಗ ಟೂ ಲೇಟ್ ಅಂತಾರೆ. ಟೂ ಲೆಟ್ ಈಗ ಹೋಗ್ಬಿಡೋದು, ಏನು ಪ್ರಯೋಜನಕ್ಕೆ ಬರೋದಿಲ್ಲ, ದೇಹ ಕೆಟ್ಟೋಯ್ತು. ಹಾಗಾಗಬಾರ್ದು. ಕುತಃ ಸುಖಂ. ಈಗ ಮನಸ್ಸಿನ ನೆಮ್ಮದಿ ನಾವು ಮೇಂಟೈನ್ ಮಾಡಿಕೊಳ್ಳೋದಾದರೆ ಆ ಕೆಲಸ ಸಾರ್ಥಕ. ಅದಾಗದೆ ಹೋದರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಮನಸ್ಸಿನ ನೆಮ್ಮದಿ ಕಳ್ಕೊಳ್ಳೋದಾದರೆ ಅದರ ಸಾಧನೆ ಅಂತ ಕರೆಯೋದೇ ಇಲ್ಲ. ಅದು ಇವತ್ತೆಲ್ಲ ಏನಾಗೋದು ಗೊತ್ತಾ, ಶೇರ್ ನೋಡ್ಕೊಂಡು ಕೂತಿರ್ತಾರೆ, ಅಲ್ಲಿ ಕೂತ್ಬಿಟ್ಟಿರ್ತಾರೆ ಆಫೀಸ್ನಲ್ಲಿ. ಅದು ಏರಿದಾಗೆಲ್ಲ ಬಿ ಪಿ ಏರ್ತಾ ಇರುತ್ತೆ. ಈಗ ಹೀಗೆ ಅದು ವೇಲಕ್ಕೋದು ಬಿದ್ದು ದಬಕ್ಕೆ ಬಿಟ್ಟು ಬಿದ್ದುಬಿಡುತ್ತೆ. ಎಷ್ಟೋ ಜನ ಅದೇ ಕೆಲಸ ಆಗಿಬಿಟ್ಟಿರುತ್ತೆ. ಅದು ಎಷ್ಟು ಅನ್ಯಾಯ. ಅದು ನಮ್ಮಲ್ಲೇ ಗೊತ್ತಾ, ಏರುಪೇರುಗಳು ಅಂತೀವಲ್ಲ, ಅದೇ ಹಿಗ್ಗೋದು ಕುಗ್ಗೋದು ಅಂದರೆ ಹಾಗೆ. ಅದು ತಂಟೆನೇ ಬೇಡ, ಶೇರೇ ಹಾಕಿಲ್ಲ, ನಿಶ್ಚಿಂತೆ, ಏನು ಯೋಚನೆ ಇಲ್ಲ, ನನಗೆ ಬೇಕೇ ಇಲ್ಲ. ಅದು ಎಷ್ಟು ಲಾಭ ಬರುತ್ತೋ ಏನು ಮಾಡೋದು. ಈಗ ಹೊಟ್ಟು ಈ ಲಾಭ ಬಂತು, ಏನು ಮಾಡ್ಬೋದು ನಾನು ಅದನ್ನು? ಮತ್ತು ಅದೇ ಕೆಲಸ ಈ ಲಾಭ ಇದೆಯಲ್ಲ, ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಆ ಯೋಚನೆ ಬರೋದಿಲ್ಲ. ಯಾಕೆ ಗುರಿ ಇಲ್ಲ, ಅಲ್ಲಿ ಸಮಸ್ಯೆ ಇರೋದು. ನಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಶಾಂತಿರ್ಮೋಕ್ಷೋಥ ನಿರ್ವಾಣಂ ಇತ್ಯಭಿಧಾನಾತ್. ಎರಡು ಶಾಂತಿಗಳು ಇಲ್ಲಿ. ಶಾಂತಿ ಶಮಃ, ಶಮಃ ಮನಿಷ್ಠತಾ ಬುದ್ಧೇ, ಇಲ್ಲಿ ಶಾಂತಿ ಇದು. ಮುಂದೆ ಶಾಂತಿ ಮೋಕ್ಷ ಅಥವಾ ನಿರ್ವಾಣ. ನಿರ್ವಾಣ ಅಂದರೆ ಮುಕ್ತಿ, ಮೋಕ್ಷ. ನಿರ್ವಾಣ ಶಬ್ದಕ್ಕೆ ಲಿಂಗದೇಹ ಭಂಗ ಅಂತ ಅರ್ಥ. ವಾಣ ಅಂದರೆ ದೇಹ, ಅದಕ್ಕೇ ನಿರ್ಬಾಣ ನಿರ್ವಾಣ. ಈ ಮುಂದೆ ಶ್ಲೋಕ ಹೇಳ್ತಾರೆ ಅದನ್ನು.
ಇದೆಲ್ಲ ತಿಳ್ಕೊಂಡಾಗ ಎಷ್ಟು ಸಾಧನೆ ಕಷ್ಟ ಇದೆ ಯೋಚನೆ ಮಾಡಬೇಕು. ಇಂದ್ರಿಯಾಣಾಮ್ಮಿ ಭರಚರತಾಂ ಯನ್ಮನೋ ಅನುವಿಹೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ವಿವಾಂಭಸಿ. ನಾವು ಇಂದ್ರಿಯ ನಿಗ್ರಹ ಮಾಡ್ತಾ ಇಲ್ಲ. ಏನು ಮಾಡ್ತಿದ್ದೆ ನಾವೀಗ? ಹೋದಲ್ಲೇ ಬಿಟ್ಬಿಡ್ತಾ ಇದ್ದೆ, ಹೋಗೋ ಪರವಾಗಿಲ್ಲ ಹೋಗು ಅಂತ ಹೇಳಿಬಿಟ್ಟು. ಅದರಿಂದ ಏನಾಗುತ್ತೆ? ಯನ್ಮನಃ ಅನುವಿಧೀಯತೆ. ಇಂದ್ರಿಯಗಳು ಹೋಗೋ ದಾರಿಗೆ ಮನಸ್ಸು ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತದು? ಪೂರ್ತಿ ಹಾಳಾಗಿ ಹೋಗ್ತಾನೆ. ತಚ್ಚೋತ್ತು ವೆಹಿಕಲ್ ಕಟ್ಟು ಮುಂದೋಯ್ತು ಅಂದರೆ ಕೂತವ್ರಿಗೆ ಅವ್ರು ಎಲ್ಲರೂ ಟೆನ್ಷನ್ನು. ಓದ್ತಾನೆ ಬ್ರೇಕ್ ವರ್ಕ್ ಮಾಡ್ತಾ ಇಲ್ಲ, ತಕ್ಷಣ ಶುರುವಾಯ್ತು ಇನ್ನು ಫಜೀತಿ. ಯಾಕೆ? ಅವ್ರ ಕೈಯಲ್ಲಿ ಅದ್ರ ಕೈಯಲ್ಲಿ ನಾವಿದ್ದೇವೆ. ಈಗ ಎಲ್ಲಿ ಹೊಡೆಯುತ್ತೆ ಆ್ಯಕ್ಸಿಡೆಂಟ್, ಎಲ್ಲಿ ಯಾರು ಬೇಕಾದ್ರೆ ಹೊಡಿಬೋದು. ಆಗ ಶುರುವಾಗುತ್ತೆ. ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ವಿವಾಂಭಸಿ. ಅಂದರೆ ಇಂದ್ರಿಯಗಳನ್ನ ನಿಗ್ರಹ ನಾವು ಮಾಡಬೇಕೇ ಹೊರತು ಹೋದ ದಾರಿ ಬಿಡಬಾರ್ದವನ್ನು. ವೆಹಿಕಲ್ ಹೋದ ದಾರಿಗೆ ಬಿಡಬಾರ್ದು. ನಾವು ಹೋಗೋ ದಾರಿ ವೆಹಿಕಲ್ ಹೋಗಬೇಕು. ಆ ರೀತಿ ಮಾಡ್ಕೋಬೇಕು. ತತಶ್ಚ ಹರತಿ ಪ್ರಜ್ಞಾಂ ವಾಯು ನಾವಂ ವಿವಾಂಭಸಿ. ವಾಯು ಗಾಳಿ, ನಾವಂ ನಾವೆಯನ್ನು, ಅಂಬಸಿ ನೀರಿನಲ್ಲಿ ಹೇಗೋ ಹಾಗೆ ಹೇಳ್ಕೊಂಡು ಹೋಗುತ್ತೆ. ಹುಟ್ಟಿಲ್ಲ, ನಾವೇ ಹುಟ್ಟುಗಿಟ್ಟು ಇಲ್ಲ. ಗಾಳಿ ಬೀಸ್ತಾ ಇದೆ, ಎಲ್ಲಿ ಹೋಗುತ್ತದೀಗ? ಗಾಳಿ ಬೀಸಿದ ಕಡೆಗೆ. ಅದೇ ಹುಟ್ಟಿದ್ದಿದ್ರೆ ಹಾಕ್ಕೊಂಡು ಏನು ಮಾಡ್ತಾನೆ? ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇನ್ನೊಂದು ಕಡೆ ಹೋಗೋದು ನೋಡ್ಕೋತಾನೆ. ಇವತ್ತು ಅದೇ ನಮಗೆ ಬೇಕಾದದ್ದು ನಿಗ್ರಹ. ಮನಃ ಪ್ರಗ್ರಹ ಹೇಗೋ ಇಲ್ಲಿ ಮನಸ್ಸೇ ಹಗ್ಗ. ಅದಕ್ಕೆ ಹಗ್ಗದಿಂದ ಎಳೆದ್ಬಿಟ್ಟು ಈ ಕಡೆ ಹೋಗು ಅಂತ ಹೇಳಬೇಕು. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನಃ, ಅಂದರೆ ಯಸ್ಯ ಮನಃ ಯನ್ಮನಃ ಅನುವಿಧೀಯತೆ, ಅನುಸರಿಸಿ ನಡೆಯುತ್ತೋ ಯಾರಿಗೆ? ಚರತಾಂ ಇಂದ್ರಿಯಾಣಾಂ. ಎಲ್ಲಿ ಚರತಾಂ? ವಿಷಯಾನ್ ಪ್ರತಿ ಚರತಾಂ. ವಿಷಯಗಳ ಬಗ್ಗೆ ಧಾವಿಸಿ ಹೋಗ್ತಕ್ಕಂಥ ಇಂದ್ರಿಯಗಳ ಬಗ್ಗೆ ಮನಸ್ಸು ಒಪ್ಪಿಗೆ ಕೊಟ್ಟುಬಿಟ್ರೆ ತದಸ್ಯ ಹರತಿ ಪ್ರಜ್ಞಾಂ. ಅದೇನು ಮಾಡುತ್ತೆ? ಅವನ ಜ್ಞಾನವನ್ನೆಲ್ಲ ಹಾಳು ಮಾಡುತ್ತೆ. ಹೇಗೆ? ವಾಯು ನಾವಂ ವಿವಾಂಭಸಿ. ಹೌದು, ವಾಯುರ್ನಾವಂ ವಿವಾಂಭಸಿ. ಗಾಳಿ ನಾವೆಯನ್ನು ಹೇಗೋ ಹಾಗೆ ಅಂತ ಹೇಳಿದೆ. ಕಥಂ ಅಯುಕ್ತಸ್ಯ ಭಾವನಾ ನ ಭವತಿ? ತಾತ್ಪರ್ಯ ಇತ್ತು ಅದಕ್ಕೆ. ಕಥಂ ಅಯುಕ್ತಸ್ಯ ಭಾವನಾ ನ ಭವತಿ. ಯಾತಕ್ಕೆ ಅಯುಕ್ತನಿಗೆ ಭಾವನಾ ಬರೋದಿಲ್ಲ ಅಂದರೆ, ಅಯುಕ್ತ ಅಂದರೆ ಮನೋಯುಕ್ತಿರಹಿತ. ಅನು ವಿಧೀಯತೆ ಕ್ರಿಯತೆ. ನಾನು ಈಶ್ವರೇಣ ಇಂದ್ರಿಯಾಣಾಮನು ಬುದ್ಧಿರ್ಜ್ಞಾನಂ ಇತ್ಯಾದಿ ವಕ್ಷ್ಯಮಾಣತ್ವಾತ್ ಪ್ರಜ್ಞಾನಂ ಬಂದ ಜ್ಞಾನ ಉತ್ಪತ್ಸ್ಯದಪಿ ನಿವಾರಯತಿ ಇತ್ಯರ್ಥ. ಒಂದು ನೋಟಿದು. ಈ ನೋಟಕ್ಕೆ ಎರಡರ್ಥ. ಸಾಧಕನಿಗೆ ಒಂದರ್ಥ, ಸಿದ್ಧನಿಗೆ ಒಂದರ್ಥ. ಅಶ್ವತ್ಥಾಮಾಚಾರ್ಯ ಮೊದಲಾದವರು ಎಂಥವ್ರವರು? ಸಿದ್ಧರವರು, ಅಪರೋಕ್ಷ ಜ್ಞಾನಿಗಳು. ದುರ್ಯೋಧನ ಕೈ ಸಿಕ್ಕಿದ್ದಕ್ಕೆ ಫಜಿತಿ ಆಯಿತು. ಯಾರವರು? ಜ್ಞಾನಿಗಳಾಗಿ ಸಿಕ್ಕರು. ಇನ್ನು ಅಜ್ಞಾನಿಗಳಾಗಿ ಸಿಕ್ಕರೆ ಇನ್ನೂ ಡೇಂಜರ್. ಅದಕ್ಕೆ ಜ್ಞಾನ ಬಂದವನಿಗೆ ಹೋಗುತ್ತೆ, ಬರಬೇಕಾದ್ರೆ ಬರದಂತೆ ಆಗುತ್ತೆ. ಅರ್ಥ ಆಯ್ತಾ? ಉತ್ಪತ್ಸ್ಯದಪಿ ನಿವಾರಯತಿ. ಜ್ಞಾನ ಬರದಂತೆ ತಡೆಯೋದರಿಂದ ಎಂದೂ ಕೂಡ ನಾವೇನು ಮಾಡಬಾರ್ದು? ವಿಷಯಗಳತ್ತ ಹೋಗೋ ಮನಸ್ಸನ್ನು ನಿಯಂತ್ರಣ ಮಾಡದೇನೆ ಹಾಗೆ ಒಪ್ಪಿಗೆ ಕೊಟ್ಟರೆ ಹಾಳಾಗಿ ಹೋಗ್ತಾನೆ. ಅವಕಾಶ ಕೊಡಬಾರ್ದು. ಮನಸ್ಸು ಅಂತ ಯಾಕೆ ಕರೀತಾ ಇರುತ್ತೆ? ಮನೋ ಅವಬೋಧನೆ. ನಮ್ಮ ಜ್ಞಾನಕ್ಕೆ ಹೆಲ್ಪ್ ಮಾಡೋದೇ ಅದು. ಮನಸ್ಸು ಸರಿ ಇಲ್ಲದ ಹೋದ್ರೆ ಏನು ಕೆಲಸ ಮಾಡೋಕ್ಕೂ ಜ್ಞಾನ ಕಾರ್ಯ ಅಂತೂ ಇಂಪಾಸಿಬಲ್. ಮನಸ್ಸು ಸರಿ ಇಲ್ಲದೆ ಹೋದರೆ ಸಾಧ್ಯನೇ ಇಲ್ಲ. ನಿವಾರಯತಿ ಇತ್ಯರ್ಥ. ಉತ್ಪನ್ನಸ್ಯಾಪಿ ಅಭಿಭವೋ ಭವತಿ. ಎರಡು ಕ್ಲೇಸ್ ಹಾಕಿದರು. ಉತ್ಪತ್ಸ್ಯದಪಿ ನಿವಾರಯತಿ, ಉತ್ಪನ್ನಸ್ಯ ಅಭಿಭವೋ ಭವತಿ. ಅಭಿಭವ ಅಂದ್ರೇನು? ತಿರೋಧಾನ. ಜ್ಞಾನ ಇದ್ದವನಿಗೆ ತಿರೋಧಾನ, ಜ್ಞಾನ ಇಲ್ಲದ ಬಯಸೋವನಿಗೆ ಸಿಗದೇ ಇರುವಿಕೆ. ಆದ್ದರಿಂದ ಎಂದೂ ಕೂಡ ಎರಡು ಸ್ಟೇಜಲ್ಲಿ ನಮಗೆ ಬೇಕೀಗ. ಸಾಧಕನ ಹಂತದಲ್ಲೂ ಬೇಕು, ಸಿದ್ಧನಾದ ಮೇಲೂ ಬೇಕು. ಎರಡೂ ಇಟ್ಕೋಬೇಕು. ಮೊದಲು ಕೆಲಸ ಸಿಗಲಿಕ್ಕೋಸ್ಕರ ಏನೇನಿರಬೇಕೀಗ? ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಸರಿಬೇಕು. ಆಮೇಲೆ ಕೆಲಸ ಉಳಿಸ್ಕೊಳ್ಳೋಕ್ಕೂ ಕಾಂಟ್ಯಾಕ್ಟ್ ಇರಬೇಕು. ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಎಫಿಷಿಯನ್ಸಿ ಕೌಂಟ್ ಆಗೋದೇ ಇಲ್ಲ. ಗೊತ್ತಾಯ್ತಾ? ಡಿಸ್ಮಿಸ್ ಅಂದುಬಿಡ್ತಾರೆ. ಸೊ ಪ್ರೊಬೇಷನರಿ ಪೀರಿಯಡ್ಡು ಕೆಲಸ ಸಿಕ್ತು, ಕನ್ಫರ್ಮ್ ಆಗಕ್ಕೆ ಅದು ಬೇಕು. ಉಳ್ಕೊಳ್ಳೋಕೆ ಮತ್ತೆ ಬೇಕು, ಪ್ರಮೋಷನ್ಗೆ ಮತ್ತೆ ಬೇಕು, ಇನ್ಕ್ರಿಮೆಂಟಿಗೆ ಮತ್ತೆ ಬೇಕು, ಸುರಕ್ಷತೆ ರಿಟೈರ್ ಆಗಲಿಕ್ಕೂ ಬೇಕು. ಮತ್ತೆ ಮರುದು ರಿಟೈರ್ ಆಗ್ತಾನೆ, ಮಧ್ಯೆ ಏನು ಕೇಸ್ ಬಂತು ಅವನ ಮೇಲೆ. ಏನಾಯ್ತು? ಈಗ ಪೆನ್ಷನ್ ಸೆಟ್ಲ್ ಆಗದೆ ಹೋಗ್ಬಿಡುತ್ತೆ ಕೊನೆಗೆ. ಆಮೇಲೆ ಪೆನ್ಷನ್ ರೆಗ್ಯುಲರ್ ಬರಬೇಕಲ್ಲ, ಅದಕ್ಕೂ ಸರಿ ಇರಬೇಕು. ಮತ್ತೆ ಅಲ್ಲೂ ಮುಗ್ದಿಲ್ಲ, ಕೊನೆಗೆ ಪೆನ್ಷನ್ನಲ್ಲೂ ರೆಗ್ಯುಲರ್ ಬರಬೇಕಲ್ಲ. ಯಾವುದೋ ಸರ್ಟಿಫಿಕೇಟ್ ಕೊಡಲಿಲ್ಲ ಹೆಲ್ಡಪ್ಪ. ಒಂದು ಸ್ವಲ್ಪ ದಿವಸ ಆಮೇಲೆ ಅದು ಪಜಿತ ಆಗಿಬಿಡುತ್ತೆ ತರಿಸ್ಬೇಕಾದ್ರೆ. ಇಲ್ಲಿ ಸುಲಭವಾಗಿ ಕೆಲಸ ಆಮೇಲೆ ಏನಾಗುತ್ತೆ? ಏನೋ ಸ್ಟೆಪ್ಪು, ಎಲ್ಲೋ ಹೋಗಬೇಕು, ಏನೇನೋ ಆಗುತ್ತೆ. ಎಷ್ಟೋ ಸರ್ತಿ ಬಿಟ್ಬಿಡೋದೇ ವಾಸಿ ಅನಿಸ್ಬಿಡುತ್ತೆ. ಅಷ್ಟು ಗೋಳಾಡಿಸ್ತಾರೆ, ಎಷ್ಟೋ ಅನುಭವಿಸ್ತಾರೆ ಆ ರೀತಿ. ಹಾಗಾಗಬಾರ್ದು. ಒಟ್ಟಿನ ಮೇಲೆ ಈ ರೀತಿ ಇದ್ದಾಗ ಏನಾಯ್ತು? ಅಲ್ಲಿಗೆ ಒಂದು ಹೇಗೆ ಇಟ್ಕೋಬೇಕು, ಬಿಟ್ಟರೆ ಏನಾಗುತ್ತೆ ಅಂದರೆ ಅರ್ಥ ಏನದಕ್ಕೆ? ಮಾಡಿದರೆ ಹೀಗೆ, ಬಿಟ್ಟರೆ ಹೀಗೆ.
ಬಿಟ್ಟವ್ರ ಕೇಸು ಅರ್ಥ ಮಾಡಿಕೊಂಡ್ರೆ ನೋಡಿ ಓದೋದಲ್ಲೋ ಬೀದಿ ಗುಡಿಸ್ಬೇಕಾಗುತ್ತೆ, ನೋಡಿರಿ ಅವ್ನು ಗುಡಿಸ್ತಾ ಇದ್ದವ್ರು ನೀನು ಹಾಗೆ ಗುಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಓದಿಬಿಟ್ರೆ ಅವನಿದ್ದ ನೋಡು ಹಾಗಿರ್ಬೇಕು. ಎರಡನ್ನೇ ಹಿಡಿದಾಗ ಏನಾಗುತ್ತೆ ಮನುಷ್ಯನಿಗೆ ತಪ್ಪು ಮಾಡಲೇಬಾರ್ದು, ಸರಿ ಮಾಡಲೇಬೇಕು ಅನ್ನೋ ಭಾವನೆ ಬರುತ್ತೆ. ಕೆಲವು ಆಪ್ಷನ್ ಇರುತ್ತೆ, ಆಪ್ಷನ್ ಇದ್ದಾಗ ಬೇಕಾಗಿಲ್ಲ, ಕೆಲಸ ಬೇಕಾಗಿಲ್ಲ ಅಂತ, ಬೇಕಾಷ್ಟು ದುಡ್ಡಿದೆ ಬೇಕಾಗಿಲ್ಲ ಅಂತ, ಅದು ಬೇರೆ. ಅವ್ನು ಮೊದಲೇ ಇಲ್ಲ ಮುಂದೆ ಇಲ್ದಾಗ ಆಗುತ್ತೆ, ಹುಷಾರು ಅಂದಾಗ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯೋಗ್ಯತೆ ಹೇಳ್ತಾರೆ, ಬೇರೆಯವ್ರು ಹೇಳ್ತಾ ಇಲ್ಲಿದ್ದೀರ. ಇವತ್ತು ಮೆಡಿಕಲ್ ಪಾಠ ಮಾಡ್ತಾರೆ ಅಂದರೆ ಅವ್ನು ಅಡ್ಮಿಟ್ ಆಗಿ ಕ್ಲಾಸಿಗೆ ಬಂದಿದ್ದಾರೆ, ಸ್ಟೂಡೆಂಟ್ ಆಗಿಬಿಟ್ಟಿದ್ದಾನೆ ಅವನಿಗೆ, ಉಳಿದವ್ರಿಗೆ ಪಾಠ ಮಾಡ್ತಾ ಇಲ್ಲ. ಇಂಜಿನಿಯರಿಂಗ್ ಪಾಠ ಅಂದರೆ ಎಲೆಕ್ಟಾಗಿ ಬಂದವನಿಗೆ ಹೇಳ್ತಾರೆ, ಬೇರೆಯವ್ರು ಹೇಳ್ತಾ ಇಲ್ಲ. ಭಗವದ್ಗೀತೆ ಓದೋರು ಅಂದ್ರೆ ಏನಾಗಿರ್ಬೇಕಾತ, ಯೋಗ್ಯ ಆಗಿರ್ಬೇಕು. ಮತ್ತು ಯೋಗ್ಯತೆ ಬಗ್ಗೆ ಮತ್ತೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಷ್ಟಾದ ಮೇಲೆ ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತಸ್ಮಾತ್ ಇಷ್ಟೆಲ್ಲ ಹೇಳಿದ್ವಲ್ಲ, ದೇರ್ ಫೋರ್, ಆದ್ದರಿಂದ ಯಸ್ಯ ಹೇ ಮಹಾಬಾಹೋ ಅರ್ಜುನ, ಯಸ್ಯ ಇಂದ್ರಿಯಾಣಿ, ಯಸ್ಯ ಇಂದ್ರಿಯಾಣಿ ಯಾವನ ಇಂದ್ರಿಯಗಳು, ಇಂದ್ರಿಯಾರ್ಥೇಭ್ಯ ಇಂದ್ರಿಯ ವಿಷಯಗಳಿಂದ ಸರ್ವಶಃ ನಿಗೃಹೀತಾನಿ ಎಲ್ಲ ರೀತಿಯಲ್ಲೂ ನಿತರಾಂ ಗೃಹೀತಾನಿ ಪೂರ್ಣ ಹತೋಟಿಯಲ್ಲಿವೆಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅವನ ಜ್ಞಾನ ಏನಾಗಿದೆ, ಸ್ಥಿರವಾಗಿದೆ ಅಂತ. ಸೊ ಇದು ಟೆಸ್ಟ್ ಇದು ಒಂದು. ತಸ್ಮಾದ್ ಯಸ್ಯ ಮಹಾಬಾಹೋ, ಇಲ್ಲಿ ಮಹಾಬಾಹೋ ಅಂತ ಕರೀತಾರೆ ಅರ್ಜುನನನ್ನು. ಸುಮ್ಮನೆ ಏನಾದರೂ ಕರಿಬಾರ್ದೆ, ಮಹಾಬಾಹೋ ಅಂತ ಯಾತ ಕರೀತಾರೆ, ನಿನ್ನ ಕೈಲಿ ಆಗುತ್ತೆ ಅಂತ ಅರ್ಥ. ನಿನ್ನ ಕೈಲಿ ಗಟ್ಟಿಬಿಟ್ಟಾಗಿದ್ದು ಬೆಟ್ಟ ಹತ್ತು ಏನಾಗುತ್ತೆ ನಿನಗೆ ಅಂತಾರಲ್ಲ, ಹಾಗೆ ವೀಲ್ ಚೇರ್ವರಿಗೆ ಬೆಟ್ಟ ಹತ್ತು ಹೋಗಬೇಡ ಬೇಡ ಅಂತ ಹೇಳ್ತಾರೆ. ಆ ಹತ್ತಿರನೇ ಹೋಗಬೇಡ ಬಿದ್ದು ಹೋಗ್ತೀವಿ ನೋಡು ಅಂತ ಹೇಳ್ತಾರೆ. ಮುಂದಕ್ಕೆ ಹೋಗೋದಿಲ್ಲ, ಎದ್ದಕ್ಕೆ ಬೀಳೋದೇ ಗ್ಯಾರಂಟಿ. ಇದ್ದ ನೀನೇನಾಗಿದೆ ಹತ್ತು ಮಹಾಬಾಹು. ಬೆಟ್ಟ ಹತ್ಬೇಕಾದ್ರೆ ಏನಂತಾರೆ ಗೊತ್ತಾ ಜನ, ನನ್ನ ಕೈಲಾಗಲ್ಲ ಅಂತಾರೆ. ಕೈಲಲ್ಲ ಕಾಲು ಹತ್ತೋದಂದರೆ ಕೈಲಾಗೋದ್ರೊಳಗೆ ಶಬ್ದಕ್ಕೆ ಅರ್ಥ ಏನು, ಅದಕ್ಕೆ ಬಾಹುಬಲ ಅನ್ನೋ ಪದ ಬರೀ ತೋಳ್ಬಲ ಅಂತ ಅರ್ಥ ಅಲ್ಲ, ಟೋಟಲ್ ಸ್ಟ್ರೆಂತ್ ಆಫ್ ದಿ ಬಾಡಿ ಅದು. ಮತ್ತು ನನಗೆ ಆ ಶಕ್ತಿ ಇಲ್ಲ ಅಂತ, ನಿನಗೆ ಶಕ್ತಿ ಇದೆ, ನೀನು ಬರೀ ಅಲ್ಲ ಮಹಾಬಾಹು, ಭಾರಿ ಶಕ್ತಿ ಇದೆ ನಿನಗೆ. ಆದ್ದರಿಂದ ಏನು ಮಾಡ್ಬೇಕು ನೀನು, ಬಸ್ ಕೆಟ್ಟೋದಾಗ ಎಲ್ಲ ಇಳೀರಿ ಅಂತಾರೆ, ವೀಲ್ ಚೇರ್ ಇಲ್ಲಿ ನೀವು ಕೂತೀರಿ, ಗಟ್ಟಿಬಿಟ್ಟಿರ್ತಾರೆ ತಳ್ಳ್ರಿ ಅಂತ ಹೇಳ್ತಾರೆ. ಅವನು ತಳ್ಳಕ್ಕೆ ಹೋದ್ರೆ ಅವನೇ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಅದು ಶಕ್ತಿ ಇದ್ದವರಿಗೆ ಹೇಳೋದು, ಬೇರೆಯವ್ರಿಗೆ ಹೇಳೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಸರ್ವಶಃ ಪದ ಇದೆ. ಎಲ್ಲ ಇಂದ್ರಿಯ ಒಂದಿಂದ್ರಿಯ ಸರಿ ಇಲ್ಲ ಅಂದರೂ ಹೋಯ್ತು, ಮತ್ತೆ ಕಣ್ಣೊಂದು ಕಾಣೋದಿಲ್ಲ, ಕೆಲಸ ನಿಂತೋಯ್ತು, ಕಿವಿ ಕೇಳಿಸೋದಿಲ್ಲ, ಅಲ್ಲಿ ಹೋಯ್ತು ಒಂದು ವ್ಯಕ್ತಿ ಮೇನ್ ಅಂಗನೇ ಹೋದಾಗ ಲೆಕ್ಕ. ಎಲ್ಲ ಇಂದ್ರಿಯಗಳನ್ನು ಕೂಡ ಎಲ್ಲ ವಿಷಯಗಳಿಂದ ಕೂಡ ಎಲ್ಲ ಕಾಲಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಿ ಹತೋಟಿಯಲ್ಲಿಟ್ಟು ಸನ್ಮಾರ್ಗಕ್ಕೆ ಹೋಗಾಗ ಮಾಡಬೇಕು. ಅಲ್ಲೊಂದು ಪ್ರಶ್ನೆ ಬರುತ್ತೆ, ಒಂದು ಒಳ್ಳೆಯ ಕಥೆ ಹೇಳ್ತಾರೆ ಮಹಾಭಾರತದಲ್ಲೇ. ಒಬ್ಬ ಅಲರ್ಕ ಅಂತ ಒಬ್ಬ ರಾಜ ಇದ್ದ, ಇದನ್ನೆಲ್ಲ ಕೇಳಿಕೊಂಡ, ಭಾರಿ ಸಿಟ್ಟು ಬಂತು ಅವನಿಗೆ. ಇಂದ್ರಿಯ ಇದ್ರೆ ತಾರೆ ಇವೆಲ್ಲ ಆಗೋದು ಅಂತೇಳಿ ಕಟ್ ಮಾಡ್ಲಿಕ್ಕೆ ಹೋದ. ಮತ್ತು ಕಿವಿ ಹೋಗಲಿ ಕಣ್ಣು ಹೋಗಲಿ ಅಂತೇಳ್ಬಿಟ್ಟು ಆಗ ದೇವತೆಗಳು ಬರ್ತಾರೆ, ಅವರೇ ಹೇಳ್ತಾರೆ, ದೇವತೆಗಳು ಮಾತಾಡ್ತಾರೆ, ದಡ್ಡ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ಗೊತ್ತಾಯ್ತಾ, ಇಂದ್ರಿಯನೇ ಕಟ್ಬಿಟ್ಟು ನಮಗೆ ಕರೆಂಟ್ ಶಾಕ್ ಹೊಡಿತೆ ಅಂತ ಕರೆಂಟೇ ತೆಗಿಸ್ಬಿಟ್ರೆ ಎಷ್ಟು ಕಷ್ಟ ಇರುತ್ತೆ ಇವನಿಗೆ. ಕರೆಂಟ್ ತೆಗಿಸ್ಬೇಡ, ಶಾಕ್ ಹೊಡಿಸ್ಕೋಬೇಡ ಅಷ್ಟೇ. ಇಂದ್ರಿಯಗಳಿರೋದೇ ಸಾಧನೆಗೋಸ್ಕರ, ಆದ್ದರಿಂದ ಅವನ್ನ ಕಳ್ಕೊಂಡ್ರೆ ಏನು ಉಪಯೋಗನೇ ಇಲ್ಲ. ಇಂದ್ರಿಯ ಕಳ್ಕೋಬಾರ್ದು, ಏನಾಗಬೇಕು, ನಾವು ಉಪಯೋಗ ಬರಬೇಕು ಅವೆಲ್ಲ ಕೂಡ. ತುಂಬ ಜನ ಅಲ್ಲಿ ತಪ್ಪು ಮಾಡೋದನ್ನು ಹೇಳ್ತಾರೆ. ಅಲರ್ಕರಾಜನ ಕಥೆಗೆ ಉತ್ತರ ಕೊಟ್ಟರು. ಇಷ್ಟೆಲ್ಲ ಗಲಾಟೆ ಬಿಟ್ಟು ದೇವ್ರು ಇಂದ್ರಿಯನೇ ಕೊಡದೇ ಇದ್ದರೆ ನಮಗೆ ಸಾಧನೆ ಆಗ್ತಿಲ್ಲ. ಇಂದ್ರಿಯ ಕೊಟ್ಟು ನಿಗ್ರಹ ಮಾಡು ಅಂತ ಹೇಳೋದಕ್ಕಿಂತ ಇಂದ್ರಿಯ ಕೊಡದೆ ಹೋಗಿದ್ದರೆ ವೆಹಿಕಲ್ ಕೊಡಿಸ್ತಾರೆ, ಹುಷಾರ ಡ್ರೈವ್ ಮಾಡು ಅಂತ ಹೇಳೋದಿಲ್ಲ. ಹುಷಾರ ಡ್ರೈವ್ ಮಾಡು ಅಂತ ಹೇಳೋದಕ್ಕಿಂತ ವೆಹಿಕಲ್ಲೇ ಕೊಡಿಸ್ತೇ ಹೋಗಿದ್ರೆ ಅಂದರೆ ತಪ್ಪದು. ಆ ದೃಷ್ಟಿಯಿಂದ ದೇವರು ಕೊಟ್ಟಿರೋ ವಾಹನ ಇದು. ವಾಹನ ಅದಕ್ಕೆ 11 ಕುದುರೆ ಇವೆ, 10 ಕುದುರೆಗಳು, ಅದಕ್ಕೆ ಇದು 10, ಅದಕ್ಕೆ ದಶರಥ ಅಂತ ಕರೀತಾರಲ್ಲ, ಅದಕ್ಕೆ ದಶರಥ ಅಂತ ಯಾತಕ್ಕೆ ಕರಿತಿದ್ರು ಅಂದರೆ ಎಲ್ಲ ಜೀವರು ದಶರಥರೇ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ನಡೆಸೋದಕ್ಕೆ ಒಳಗಿದ್ಬೇಕಷ್ಟು. ಅದು ಆತನಿಗೆ ಫುಲ್ ಹತೋಟಿಗೆಲ್ಲ ಏನು ಅರ್ಥ ಮಾಡ್ತಾರೆ ಅಂದರೆ 10 ರಥ ಇಟ್ಕೊಂಡಿದ್ದ, 10 ರಥ ಇಟ್ಕೊಂಡಿದ್ದ ಅರ್ಥ ಅದಕ್ಕೆ. ದಶೇಂದ್ರಿಯ ಯುಕ್ತ ರಥವನ್ನು ಹೊಂದಿದ್ದ, ಆದ್ದರಿಂದ ಒಳ್ಳೆಯ ರಾಮದೇವರಂಥ ಮಗ ಹುಟ್ಟಿದ ಅಂತ ಅರ್ಥ. ಸೊ ಭಗವಂತ ಅನುಗ್ರಹ ಮಾಡಿ ಅವನ ಮನೆಯಲ್ಲಿ ಅವತಾರ ಮಾಡಿ ರಕ್ಷಣೆ ಮಾಡಿದ ಅಂತ ಅರ್ಥ. ಆ ಅರ್ಥದಲ್ಲಿ ದಶ ರಥ ಅನ್ನೋ ಪದ ಹೇಗೋ, ದಶ ಇಂದ್ರಿಯಗಳನ್ನು ಗೆಲ್ಲಬೇಕು, ಹಗ್ಗ ಮನಸ್ಸು, ಜೀವ ಮಾಡಬೇಕವನ್ನು ಸಾರಿ ನಡೆಸಬೇಕಾದವರು ದೇವತೆಗಳು. ವಿಹಾಯ ಕಾಮಾನ್ಯಸ್ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ. ಇವತ್ತಿನ ಸಾಮಾನ್ಯ ಕಾರ್ ಇದೆ, ಡ್ರೈವ್ ಮಾಡ್ಕೊಂಡು ಸ್ಕೂಟ್ರ್ ಇರುತ್ತೆ, ಸ್ಕೂಟ್ರಿ ಡ್ರೈವರ್ ಇಟ್ಕೊಬೋದಿಲ್ಲ, ಗೊತ್ತಲ್ಲ, ಸ್ಕೂಟ್ರಿ ಡ್ರೈವರ್ ಇಟ್ಕೋತಾರ,
ಸೈಕಲ್ ಡ್ರೈವರ್ ಇಟ್ಕೊಬೋದಿಲ್ಲ. ಯಾರಿಗೆ? ಅದು ಬೇರೆ, ಡ್ರೈವರ್ ಅಲ್ಲ ಅವರು, ಬಾಡಿಗೆದು ಮಧ್ಯೆ ಬಿಟ್ಟು ಹೋಗ್ತಾರೆ ಅಷ್ಟೇ, ಬಾಡಿಗೆಗಲ್ಲ. ಸ್ಕೂಟರ್ ತೊಗೊಳ್ಳೋದೇ ಎಂಜಾಯ್ ಮಾಡ್ಲಿಕ್ಕಾದ್ರೆ, ಡ್ರೈವರ್ ಎಂಜಾಯ್ ಏನು ಮಾಡ್ತಾರೆ? ಯಾವುದೇ ಕಾರು ಬದಲಾದಲ್ಲಿ ಕೂಡೋದಕ್ಕಿಂತ ಡ್ರೈವಿಂಗ್ ಭಾರಿ ಎಂಜಾಯಬಲ್, ಗೊತ್ತಾಯ್ತಾ? ಡ್ರೈವರ್ ಬಂದವ್ರಿಗೆ ಕೂಡಕ್ಕೆ ಇಷ್ಟಪಡೋದಿಲ್ಲ, ನಾನು ಕೂಡ ನಾ ಮಾಡ್ತೀನಿ ಅಂತಿರ್ತಾನೆ. ಬರದೇ ಇದ್ದವ್ರಿಗೆ ಸರಿ. ಸೊ ಯಾವಾಗ 4 ವೀಲರ್ ಬಂತು ಡ್ರೈವರ್ ಬೇಕಾಗುತ್ತೆ. ಈ ಬಸ್ಗೆ ಅಂತೂ ನನ್ನೇ ಬಸ್ ಇದೆ, ಯಾರು ಬಸ್ ಇಟ್ಕೊಂಡು ಹೋಗೋಲ್ಲ. ಅದ್ರ ನಮ್ಮ ಬಸ್ ಇದ್ದಾಗ ಸಂಸಾರ ಅನ್ನೋದು. ನಮ್ಮ ಡ್ರೈವರ್ ನಮ್ಮ ಕೈಲಿಲ್ಲ, ಯಾರು ಮಾಡ್ಬೇಕಿದನ್ನು? ದೇವ್ರು ಮಾಡಬೇಕು. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ನರಹ. ಮನಸ್ಸು ಹಗ್ಗ, ವಿಜ್ಞಾನ ಸಾರಥಿ, ವಾಯುದೇವರು ಸಾರಥಿ. ಕೂತು ಮುಖ್ಯ ರಥಿ ಭಗವಂತ ಬಿಂಬರೂಪಿಯಾಗಿ ಕೂತಿದ್ದಾನೆ. ಜೊತೆಗೆ ನಾವು ಇರೋದು ಅಷ್ಟೇ ಹೊರತು ಈ ರೀತಿ ನಡ್ಕೊಂಡ್ರೆ ಗುರಿ ಮುಟ್ಟಕ್ಕೆ ಬರುತ್ತೆ, ಇಲ್ಲವ್ರು ಬರೋದಿಲ್ಲ ಅಂತ ಹೇಳಿದ್ರು. ಇಷ್ಟಿಷ್ಟು ಹೇಳಿದ್ದನ್ನು ಅದಕ್ಕಿದೆಯಾ ಈಗ? ಅಲ್ಲ, ಇದು ಗೀತ ತಾತ್ಪರ್ಯ ಅದಕ್ಕೂ ಇಲ್ಲ. ಸರಿ, ಈಗ ಈ ಭಾಷ್ಯ ಯಾವುದಕ್ಕೆ ಇದ್ದಿದೆಯಲ್ಲ, ತಸ್ಮಾತ್ ಸರ್ವಾತ್ಮನ ನಿಗೃಹೀತೇಂದ್ರಿಯ ಏವ ಜ್ಞಾನಿ ಇತಿ ನಿಗಮಯತಿ ತಸ್ಮಾದಿ. ಆದ್ದರಿಂದ ನಿಗಮಯತೆ ಉಪಸಂಹಾರ. ಈಗ ಇವನ್ನೆಲ್ಲ ಇಂದ್ರಿಯ ಗೆಲ್ಲದೆ ಹೋದರೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ಏನಾಗೋದಿಲ್ಲ. ಉದಾಹರಣೆಗೆ 10 ಸಬ್ಜೆಕ್ಟಲ್ಲಿ ಒಂದಲ್ಲಿ ಫೇಲ್ ಆದರೂ ಕೂಡ ಏನವನು ಫೇಲೇ. 10 ಇಂದ್ರಿಯದ ಒಂದು ಜಯ ಇಲ್ಲ ಅಂದ್ರೆ ಎಲ್ಲ 0 ಇದ್ದಾಗ ಲೆಕ್ಕ. ಎಲ್ಲ ಒಂದರಲ್ಲಿ ಸೋತರೂ ಕೂಡ ಅವನು ಫೇಲ್ ಆಗ್ತಾನೆ. ಆದ್ದರಿಂದ ಸರ್ವಾಣಿ ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳನ್ನು ಗೆದ್ದಿರಬೇಕು, ಯಾವಾಗಲೂ ಗೆದ್ದಿರಬೇಕು. ಹೌದು, ಈಗ ಕ್ಯಾರಿ ಓವರ್ ಎಲ್ಲ ಹೊತ್ಕೊಂಡು ಬಿಡ್ತಾನೆ. ಫಸ್ಟ್ ಇಯರ್ BSc ಇಂದ ಹಿಡಿದು ಕೊನೆ BScವರೆಗೂ ಅಷ್ಟು ಸಬ್ಜೆಕ್ಟು ಖುಷಿ. ಆಮೇಲೆ ಅಷ್ಟು ಸಬ್ಜೆಕ್ಟ್ ಗಟ್ಟಿ ಬೆಳೆಯುತ್ತೆ, ಗೊತ್ತಾಯ್ತಾ? ತಲೆ ಕೆಟ್ಟೋಗುತ್ತೆ ಅವಳಿಗೆ. ಆಮೇಲೆ ಅವಾಗ ಮಧ್ಯೆ ಮುಗಿಸಿದ್ರೆ ಚೆನ್ನಾಗಿತ್ತು ಅಂತ. ಏಟಿಕೇಟಿ ಇದ್ದಂತು 2 ಪಾಸ್ ಆಗಬಾರ್ದು, 2 ಹೋದ್ರೆ ಪರವಾಗಿಲ್ಲ ಅಂತಿತ್ತು. 2 ಮೇಲೆ ಹೋದರೆ ಅವ್ನು ಮತ್ತೆ ಎಲ್ಲದಕ್ಕೆ ಅಪಿಯರ್ ಆಗಬೇಕಾಗಿತ್ತು. ಆಮೇಲೆ ಈಗೇನಾಯ್ತು, ಎಲ್ಲದಕ್ಕೂ ಫ್ರೀ ಮಾಡಿಬಿಟ್ಟು ಕೊನೆವರೆಗೂ ಹೇಳಿ. ಹಾಂ, EPS ಬೇರೆ. EPS ಅಂದ್ರೇನು? ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್ ಅಷ್ಟೇ. EC ಆ್ಯಂಡ್ PS ಆದರೆ ಕಂಟಿನ್ಯೂಸ್ ಎಜುಕೇಷನ್ನು ಪ್ಲಸ್ ಇದು 2 ಇರ್ತದೆ. ಸೊ EPS ಆದರೆ ಎಲ್ಲೋ ಅವ್ರು ಅಪ್ಲೈ ಮಾಡೋದು ಸಿಟಿನೇ ಇಲ್ಲ, ಓದಲಿಕ್ಕೆ ಕೊಡೋದು. EPS ಬಂದೇನು ಸೀಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾನಿಶಾ ಅದೆಲ್ಲ ಹೋಯ್ತು, ಅದೆಲ್ಲ ಇಲ್ಲ ಈಗ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ವಿಚಿತ್ರ ಶ್ಲೋಕ ಇದು, ಆಚಾರ್ಯ ಬರುತ್ತೆ. ಎಲ್ಲ ಇಷ್ಟೊತ್ತು ಹೇಳಿದ್ದೆಲ್ಲ ಸಮ್ಮರಿ ಇದೆ ಅಂತ ಹೇಳಿಬಿಟ್ಟು, ಇಷ್ಟೊತ್ತು ಹೇಳಿದ ಸಮ್ಮರಿ ಇದೆ, ಒಗಟಿದು ಮುಂಡಿಗೆ ಅಂತೀವಲ್ಲ ಆ ಥರ ಇದೆ. ಇಂಥ ಶ್ಲೋಕಗಳು ಬಂದಾಗ ಮುಂಡಿಗೆ ರೀತಿಯಲ್ಲೇ ಇರೋದು. ಮೇಲ್ನೋಟದ ಅರ್ಥ ಏನದಕ್ಕೆ? ಯಾನಿಶಾ ಸರ್ವಭೂತಾನಾಂ, ಬಿಡ್ತಾರೆ ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ, ಸಂಯಮಿ ಜ್ಞಾನಿಗೆ ಅದು ಹಗಲು. ಉಳಿದ ಎಲ್ಲ ವಿಷಯಗಳು ಕೂಡ ಯಾರ ಪಾಲಿಗೆ ರಾತ್ರಿಯೋ, ಜ್ಞಾನಿಯ ಪಾಲಿಗೆ ಅದು ಹಗಲು. ಯಶ್ಯಾಂ ಜಾಗೃತಿ ಭೂತಾನಿ, ಯಾವಾಗ ಯಾವುದರಲ್ಲಿ ಅಜ್ಞಾನಿಗಳಿಗೆ ಹಗಲಿದೆಯೋ ಅದು ಜ್ಞಾನಿಗಳಿಗೆ ರಾತ್ರಿ. ಅದು ಅಂದರೆ ಹಗಲು ರಾತ್ರಿ ಚೇಂಜ್ ಆಗುತ್ತೆ ಜ್ಞಾನಿಗಳಿಗೆ ಅಂತ ಅರ್ಥ. ಏನು ಮಾಡಬೇಕಾಗಿದ್ದರೆ ನಾವು ಟೈಮಿಗೆ ಚೇಂಜ್ ಮಾಡ್ಕೊಬಿಟ್ರೆ ಜ್ಞಾನಿಗಳಾಗಿಬಿಡುತ್ತೆ. ಹಗಲು ಮಲಗೋದು ರಾತ್ರಿ ಎದ್ದುಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಜ್ಞಾನಿಗಳಾದ ಲೆಕ್ಕ ಅಲ್ಲ. ಅದಕ್ಕೆ ಅದೇನದು ಮುಂಡಿಗೆ. ಮುಂಡಿಗೆ ಏನರ್ಥ? ಈಗ ರಾತ್ರಿ ಅಂದರೆ ಅರ್ಥ ಬೇರೆ, ಹಗಲು ಅಂದರೆ ಅರ್ಥ ಬೇರೆ. ರಾತ್ರಿ ಹಗಲುಗಳು ವ್ಯತ್ಯಾಸ ಆಗಬೇಕು ಅಂದರೆ ಟೈಮಿಂಗ್ಸ್ ಐತೆ. ಅಮೇರಿಕ ಬಂದಿರ್ತಾರಲ್ಲ ಬೇರೆ ಕಡೆ ದೇಶದಿಂದ, ಇಲ್ಲಿ ಬಂದು 1 ವಾರಗಟ್ಟಲೆ ಅಡ್ಜಸ್ಟ್ ಆಗೋದಿಲ್ಲ ಅವರು, ಚೇಂಜ್ ಆಗಿಬಿಡುತ್ತೆ. ಹಗಲು ರಾತ್ರಿಗಳು ಚೇಂಜ್ ಆಗಿಬಿಟ್ಟು ಕೊನೆಗೆ ಅವರು ಶಾರ್ಟ್ ಪೀರಿಯಡ್ ಬಂದರೆ ಹೇಳೋದೇ ಇಲ್ಲ, ಮತ್ತೆ ವಾಪಸ್ ಹೋಗ್ಬಿಡ್ಬೇಕಾಗುತ್ತೆ. ಅದು ಶಾರ್ಟ್ ಪೀರಿಯಡ್ ಇದಾಗ ಅಡ್ಜಸ್ಟ್ ಆಗೋಲ್ಲ. ಇಲ್ಲೇನು ಮಾಡಬೇಕು ಅಂದರೆ ಯಾರಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಅದರರ್ಥ ಇವತ್ತು ಬೇಡ, ನಾಳೆ ಅದರ ಅರ್ಥ. ಈ ಶ್ಲೋಕದ ಬಗ್ಗೆ ಕವಿಗಳು ಕೂಡ ಬರೀತಾರೆ. ಮಹಾಭಾರತ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ ಇಂಥ ಶ್ಲೋಕ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಶ್ಲೋಕ ಅಂತ ಹೇಳ್ತಾರೆ. ಅಷ್ಟು ಅರ್ಥ ತುಂಬಿಕೊಂಡಿರ್ತಕ್ಕಂಥ ಶ್ಲೋಕ ಇದು. ನೋಡಿದ್ರೆ ಹೇಳೋ ಅರ್ಥನೇ ಒಂದು, ಒಡಗಿರೋ ಅರ್ಥನೇ ಒಂದು. ಗುಹ್ಯ ಭಾಷೆ ಅಂತ ಕರೆದ್ರೂ ಸರಿ, ಮುಂಡಿಗೆ ಅಂತ ಕರಿತೇವಲ್ಲ ಅದೇ ಅರ್ಥದಲ್ಲಿ ಬರೋದು. ಹೇಳಿದಲ್ಲ, ಶಾಸ್ತ್ರ ಹೇಳ್ತದೆ ಎಂಜಲ್ ಭಾರಿ ಶ್ರೇಷ್ಠ ಅಂತ ಹೇಳಿಬಿಟ್ರು. ಅದೇ ಭಗವದ್ ಎಂಜಲ್ ಭಾರಿ ಕೆಟ್ಟದು ಅಂತ ಎಂಜಲ್ ಭಾರಿ ಶ್ರೇಷ್ಠ. ಏನು ಹೇಳ್ತಿದ್ದಾರೆ ಇವರೆಲ್ಲ? ಇದು ಬರೆದವ್ರು ಬೇರೆ, ಅದು ಬರೆದವ್ರು ಬೇರೆ ಅಂದರೆ ಅಲ್ಲ. ಎಂಜಲು ಅಂದರೆ ಯಾವುದದು? ಜೇನು. ಜೇನು ಆ ಎಂಜಲು ಶ್ರೇಷ್ಠ. ಇನ್ನೊಂದು ಎಂಜಲು ಹಾಲು ಕರುವಿನ ಎಂಜಲಲ್ಲವೇ. ಕರು ಇಲ್ಲದ ಹಸುವಿನ ಹಾಲು ಕುಡಿಬಾರದು, ಅದು ಎಂಜಲು ಮಾಡಿದ ಮೇಲೆ ಬರಬೇಕು ಅಂತ ಹೇಳ್ತಾರೆ. ದೇವರ ಅಭಿಷೇಕಕ್ಕೆ ಬರುತ್ತೆ. ಆಶ್ಚರ್ಯ ಅಂದರೆ ದೇವರ ಅಭಿಷೇಕಕ್ಕೆ ಅದು ಇಲ್ಲದವ್ರು ನಾವೇ ಕುಡಿಬಾರದು, ದೇವರಿಗೆಲ್ಲ ನಮಗೂ ಬರೋದಿಲ್ಲ. ಅದು ಎಂಜಲು ಅರ್ಥ ಬೇರೆ ಆಯ್ತು. ಈಗ ಆದಮೇಲೆ
ಶವದ ವಸ್ತ್ರ ಭಾರಿ ಶ್ರೇಷ್ಠ, ಭಾರಿ ಮೈಲಿಗೆ ಅದು. ಆದರೆ ಶವದ ವಸ್ತ್ರ ರೇಷ್ಮೆ ಹುಡುಗರು ಕೊಂದು ಮಾಡ್ತಾರೆ, ಅದರಿಂದ ಅದೇನದು ದೋಷ ಇಲ್ಲ ಅಂತ ಪಡೆಯೋದು. ಪ್ರತಿಯೊಂದು ಕೂಡ ಹಾಗೇನೆ, ಶವದ ವಸ್ತ್ರ ಇದೆಲ್ಲ ಹೇಳಬೇಕಾದ್ರೆ ಮತ್ತೆ ಇನ್ನೊಂದಿದೆ ಅದು ಅಷ್ಟೇ. ಇದು ಅರಳಿಗೆರ ಭಾರಿ ಶ್ರೇಷ್ಠ, ಕಾಕವಿಷ್ಟ ಸಮುದ್ಭೂತ ಹೀಗೆಲ್ಲ ಹೇಳಿರೋದ್ರಿಂದ ಆ ಒಗಟವು, ಆ ಒಗಟಿನಂತ ಇರ್ತಕ್ಕಂಥ ಶ್ಲೋಕ ಇದು. ಇದನ್ನು ನಾಳೆ ದಿವಸ ಕಟ್ಟಿರ್ಬೋದು. ಇದು ಗೀತಾ ಭಾಷ್ಯನೂ ಇದೆ, ತಾತ್ಪರ್ಯನೂ ಇದೆ. ಏನೋ ಯಾವಲ್ಲ ಚಾಟು ಶ್ಲೋಕ ಅಲ್ಲ. ಚಾಟು ಶ್ಲೋಕ ಅಂದರೆ ಏನು, ಸುಮ್ಮನೆ ಸುಭಾಷಿತ ಅಷ್ಟೇ. ಇದು ಹಾಗಲ್ಲ, ತಾತ್ವಿಕ ಅರ್ಥ ಇದ್ದಾಗ ಮುಂಡಿಗೆ ಅಂತ ಕರೀತಾರೆ, ಬೇರೆ ಅರ್ಥ ಇದ್ದರೆ ಮುಂಡಿಗೆಗಳಲ್ಲ. ಅದು ಆಧ್ಯಾತ್ಮಿಕ ಅರ್ಥ ಇರಬೇಕು, ಆ ಅರ್ಥ ಹೇಳ್ತಾರೆ ಆಚಾರ್ಯರು. ಅದೇನಂತ ನಾಳೆ. ಓಂ ಹರಿಯಪ್ಪ.